ಪ್ರಿಯ ವೀಕ್ಷಕರೇ, ಅಕ್ಷರ ಟಿವಿ ಕನ್ನಡಕ್ಕೆ ತಮಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ಈಗ 38ನೇ ಸಂಚಿಕೆಯಲ್ಲಿ ಕೂರಿಗೆ ಅನ್ನುವಂತಹ ಪುಸ್ತಕವನ್ನು ಕುರಿತು ಅವಲೋಕನ ಮಾಡ್ತಾ ಇದ್ದೇನೆ. ಈ ಪುಸ್ತಕದ ಲೇಖಕರು ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರು. ಗಂಗಾವತಿಯ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸುಮಾರು 1.5 ದಶಕಕ್ಕೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರು ಆಂಧ್ರ ಪ್ರದೇಶದ ಉಳ್ಳಾರ್ತಿಯಲ್ಲಿ ಕರ್ನೂಲ್ ಜಿಲ್ಲೆಯ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೀಡತಕ್ಕಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಬೆಳಗಾವಿಯ ಮಾಗು ಗಿವಾರಿ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಸಾಹಿತ್ಯ ಭೂಷಣ ಪ್ರಶಸ್ತಿಗಳು ಕೂಡ ಶ್ರೀಯುತರಿಗೆ ಸಂದಿವೆ. ಹಲವಾರು ಸಂಶೋಧನಾ ಕೃತಿಗಳ ಮೂಲಕ, ಹಲವಾರು ವಿಚಾರಗಳ ಚಿಂತನೆಗಳ ಮೂಲಕ ಕವಿ, ಚಿಂತಕರು ಮತ್ತು ವಿಮರ್ಶಕರಾದಂತಹ ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಲಯದಲ್ಲಿ ಬಹಳಷ್ಟು ಚಿರಪರಿಚಿತರು. ಸದಾ ಒಂದು ಜವಾಬ್ದಾರಿ ಮತ್ತು ಸಾಮಾಜಿಕ ಕಾಳಜಿಯನ್ನು ಇಟ್ಟುಕೊಂಡು ಬರೀತಕ್ಕಂತಹ ಒಂದು ಅತ್ಯಂತ ಜೀವಪರ ಕಾಳಜಿ ಇರತಕ್ಕಂತಹ ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡ್ತಕ್ಕಂಥ ಜಾಜಿ ದೇವೇಂದ್ರಪ್ಪನವರು ಬೌದ್ಧಿಕ ವಲಯದಲ್ಲಿ ಈ ಹೊಸ ತಲೆಮಾರಿಗೆ ಒಂದು ಅರಿವು ಮತ್ತು ಪ್ರಜ್ಞೆಯನ್ನು ಇಟ್ಟುಕೊಂಡು ಬರವಣಿಗೆಯೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಒಂದು ಒಳ್ಳೆಯ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅವರದೇ ಆದಂಥ ಪಾತ್ರ ಭಾಳಷ್ಟು ದೊಡ್ಡದು ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ, ಅವರ ಪುಸ್ತಕದ ಬಗ್ಗೆ ನಾನು ಮಾತನಾಡೋದಾದರೆ, ಅವರ ಬರಹಗಳನ್ನು, ಅವರ ಪುಸ್ತಕಗಳನ್ನು ಕುರಿತು ಮಾತನಾಡುವಷ್ಟು ದೊಡ್ಡವನಲ್ಲದಿದ್ದರೂ ಕೂಡ ನನ್ನ ತಿಳುವಳಿಕೆಗೆ, ನನ್ನ ಗ್ರಹಿಕೆಗೆ ಸಾಧ್ಯವಾದಷ್ಟು ಅಥವಾ ನಿಲುಕಬಹುದಾದಷ್ಟನ್ನು ನಾನು ಇಲ್ಲಿ ಓದುಗರಿಗೆ, ತಮ್ಮೆಲ್ಲರ ಎದುರಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಕೂರಿಗೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಶೀರ್ಷಿಕೆ ಅಂತ ನಾನು ಭಾವಿಸ್ತೇನೆ. ಕೂರಿಗೆ ಅದು ಒಂದು ದೇಶೀಯ ಸಂಸ್ಕೃತಿಯ ಚಿಂತನೆಯಲ್ಲಿ ಒಡಮೂಡ್ತಕ್ಕಂಥ ಒಂದು ಶಬ್ದ. ಇಲ್ಲಿ ಗ್ರಾಮ ಜೀವನ ಅಂತ ನಾವೇನು ಕರಿತೀವಿ, ಗ್ರಾಮ ಜೀವನದಲ್ಲಿ, ಗ್ರಾಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಪಾತ್ರ ಅಂತ ಹೇಳಿದರೆ ರೈತರು. ಈ ರೈತನ ಜೀವನದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖ ಪರಿಕರಗಳಲ್ಲಿ ಈ ಕೂರಿಗೆಗೆ ಬಹಳ ಗೌರವದ ಮತ್ತು ಮಹತ್ವದ ಒಂದು ಸ್ಥಾನ ಇದೆ. ಯಾಕಂತ ಹೇಳಿದರೆ, ಎಲ್ಲ ಬೀಜಗಳನ್ನು ಭೂಮಿಗೆ ನೇರವಾಗಿ ಸಂಪರ್ಕ ಮಾಡಿ, ಅಂದರೆ ಬಿತ್ತನೆ ಮಾಡ್ತಕ್ಕಂತಹ ಪರಿಕರವೇ ಒಂದು ಉಪಕರಣ ಅಥವಾ ಸಾಧನವೇ ಕೂರಿಗೆ ಅಂತ ನಾವು. ಹಾಗಾಗಿ ಇಲ್ಲಿ ಈ ಪುಸ್ತಕ ಅನೇಕ ಸಾಹಿತ್ಯ ಚಿಂತನೆಗಳನ್ನು ಒಳಗೊಂಡಂತಹ, ಅನೇಕ ಸಾಹಿತ್ಯ ಮೌಲ್ಯಗಳನ್ನು ಒಳಗೊಂಡಂತಹ, ಆದರ್ಶಗಳನ್ನು, ವಿಚಾರಗಳನ್ನು ಒಳಗೊಂಡಂತಹ, ಮತ್ತೆ ನಮ್ಮನ್ನು ಅರಿವಿನ ತಿಳುವಳಿಕೆಗೆ ಒಡ್ಡಿಕೊಳ್ಳುವಂತಹ ಅನೇಕ ಬರಹಗಳ ಮೂಲಕ ಈ ಪುಸ್ತಕ ವಿಶೇಷವಾದಂತಹ ಒಂದು ಕೃತಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ ಎಲ್ಲರಿಗೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹುಮುಖ್ಯವಾಗಿ ಸಾಹಿತ್ಯಿಕ ಕೃತಿಗಳನ್ನು ಅವಲೋಕನ ಮಾಡುವ ಮೂಲಕ ರಾಮಣ್ಣ ಅಲ್ಮೆರ್ಸಕೇರಿಯವರು ತಮ್ಮ ಕವಿ ಮತ್ತು ವಿಮರ್ಶಕ ಚಿಕಿತ್ಸಕ ಬುದ್ಧಿಯಿಂದ ಅಕ್ಷರ ಟಿವಿ ಒಳಗಡೆ ಒಂದು ಅವಲೋಕನ ಮಾದರಿಯ ಒಂದು ಅದ್ಭುತವಾದಂತಹ ಕೃತಿ ಪರಿಚಯಗಳನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ಸಂಗತಿ. ಈ ಹೊತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ವಿಮರ್ಶೆ ಸೋಲುತ್ತಿರುವ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಈ ಸೋಲುತ್ತಿರುವುದರ ಅರ್ಥ ಏನು ಅಂತಂದರೆ, ಬರೆಯುವ ಎಲ್ಲ ಲೇಖಕರು ಕೂಡ ಚರ್ಚೆಗೆ, ಚೌಕಟ್ಟಿಗೆ ಬರ್ತಾ ಇಲ್ಲ. ಅದಕ್ಕೆ ವಿಮರ್ಶಕರ ಕೊರತೆ ಅಥವಾ ಓದುಗರ ಕೊರತೆಯು ಕಾರಣ ಆಗಿರಬಹುದು. ಈ ನಿಟ್ಟಿನಲ್ಲಿ ಅಕ್ಷರ ಟಿವಿಯ ಎಲ್ಲ ಗೆಳೆಯರು ಇಂಥದ್ದೊಂದು
ಅದ್ಭುತವಾದಂಥ ಕೆಲಸ ಮಾಡ್ತಿರೋದು ನಿಜಕ್ಕೂ ಅಭಿನಂದನೀಯ ಕೆಲಸ. ಅದರಲ್ಲಿ ವಿಶೇಷವಾಗಿ ಈ ಸಲದ ಸಂಚಿಕೆಯಲ್ಲಿ ಕವಿ ಹಿರಿಯರಾದ ಶ್ರೀ ರಾಮಣ್ಣ ಡಿ ಅಲ್ಮರ್ಸಿಕೇರಿಯವರು ನಾನು ಬರೆದ ಕೂರಿಗೆ ಎನ್ನುವ ಸಾಹಿತ್ಯ ಚಿಂತನೆಗಳ ಕೃತಿಯನ್ನು ಆಯ್ದುಕೊಂಡಿರೋದು ಅತ್ಯಂತ ಸಂತೋಷದ ಸಂಗತಿ ಮತ್ತು ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈ ಕೂರಿಗೆ ಅಂತ ಈ ದೇಸಿ ಚಿಂತನೆಯ ಒಂದು ತಲೆಬರಹ ಇಡೋದಕ್ಕೆ ಕಾರಣ ಇಷ್ಟೇ, ಅದು ಸಾಹಿತ್ಯ ಚಿಂತನೆಗಳನ್ನು ಜನರ ಒಳಗಡೆ ಆಳವಾಗಿ ಬಿತ್ತುವ ಕೆಲಸ ಅನ್ನೋದರ ಅರ್ಥ ಇದೆ ಅಂತ ನಾನು ಭಾವಿಸಿದ್ದೇನೆ. ಇದರಲ್ಲಿ ಅಡ್ಡ ಹೆಸರಿನ ಮೇಲೆ ಲೇಖನಗಳಿದೆ. ಟಿ ಶರ್ಟ್ ಬರಹಗಳು ಅಂತ ಒಂದು ವಿಶೇಷವಾದ ಲೇಖನ ಇದೆ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಪದವಿಗೆ ವಿದ್ಯಾರ್ಥಿಗಳು ಓದೋದಕ್ಕೆ ಪಠ್ಯ ಕೂಡ ಆಗಿದೆ. ಹಾಗೆ ಬಳ್ಳಾರಿ ಜಿಲ್ಲೆಯ ಕಾವ್ಯದ ಅವಲೋಕನ ಇದೆ, ಗಂಗಾವತಿ ತಾಲೂಕಿನ ಕಾವ್ಯದ ಅವಲೋಕನ ಇದೆ. ಹೀಗೆ ವಿಭಿನ್ನವಾದಂಥ ಕೆಲವು ಲೇಖನಗಳನ್ನು 13 ಲೇಖನಗಳನ್ನು ನಾನು ಈ ಕೂರಿಗೆ ಎನ್ನುವ ಕೃತಿಯಲ್ಲಿ ಬರೆದಿದ್ದೇನೆ. ಇಂಥ ಕೃತಿಯ ವಿಮರ್ಶೆ, ಅವಲೋಕನ ಅಥವಾ ಸಹೃದಯ ಓದುಗನ ನೆಲೆಯಿಂದ ಅಲ್ಮರ್ಸಿಕೇರಿ ರಾಮಣ್ಣನವರು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಸಹೃದಯ ಓದುಗರು ಪುಸ್ತಕಗಳನ್ನು ಕೊಂಡು ಓದಬೇಕು. ಅಕ್ಷರ ಟಿವಿಯ ಮೂಲಕ ಬರುವ ಎಲ್ಲ ಸಾಹಿತ್ಯ ಚಿಂತನೆಗಳನ್ನು, ಅವರ ಅವಲೋಕನಗಳನ್ನು ನೋಡೋದ್ರ ಮೂಲಕ ಕೂಡ ಒಂದು ಸಾಹಿತ್ಯದ ಕ್ಷಿತಿಜವನ್ನು, ಸಾಹಿತ್ಯದ ಜ್ಞಾನದ ಶಾಖೆಯನ್ನು ವಿಸ್ತರಿಸಿಕೊಳ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ. ಈ ಕೃತಿಯ ಮೂಲಕ ಇಲ್ಲಿ ಜಾಜಿ ದೇವೇಂದ್ರಪ್ಪನವರು ತಮ್ಮದೇ ಆದಂತಹ ಒಂದು ಸಂಶೋಧನಾ ಚಿಕಿತ್ಸಕ ಒಂದು ದೃಷ್ಟಿಕೋನದಿಂದ ಇಲ್ಲಿ ಅನೇಕ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸುಮಾರು ಈ ಪುಸ್ತಕದಲ್ಲಿ 13 ಲೇಖನಗಳಿವೆ. ಆಯಾ ಸಂದರ್ಭ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಇಲ್ಲಿ ಕೆಲವು ಲೇಖನಗಳನ್ನು ಅವರು ಈ ನಾಡಿನ ಅತ್ಯಂತ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಸಂಗ್ರಹ ಯೋಗ್ಯವಾದಂತಹ ಪುಸ್ತಕಗಳೊಂದಿಗೂ ಕೂಡ ಇಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಮತ್ತು ಓದುಗರಿಗೆ ಒಂದು ವಿಶೇಷವಾದಂತಹ ಇಲ್ಲಿ ಓದಿಕೆಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅತ್ಯಂತ ಪ್ರೇರಣಾದಾಯಕವಾದಂತಹ ಪುಸ್ತಕಗಳು, ವಿಚಾರಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಮೊದಲನೆಯ ಒಂದು ಲೇಖನದ ಬಗ್ಗೆ ನಾನು ಮಾತಾಡ್ತೇನೆ. ಇಲ್ಲಿ ಅಡ್ಡ ಹೆಸರುಗಳು ಅಂತ ಇದೆ. ಆಂಧ್ರ ಪ್ರದೇಶದಲ್ಲಿ ಅಡ್ಡ ಹೆಸರುಗಳು ಭಾಳಷ್ಟು ಬರ್ತವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಲೇಖನವನ್ನು ಇಲ್ಲಿ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್ ಅವರು ಬರೆದಿದ್ದಾರೆ. ನಾನು ಆಗಲೇ ಹೇಳಿದಂತೆ ಅವರು ಕರ್ನೂಲು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಳ್ಳಾರ್ತಿ ಅನ್ನುವಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿದಂಥವರು. ಮಾತೃಭಾಷೆ ತೆಲುಗು ಆದ್ದರಿಂದ ಅದರ ಮೇಲೆ ಪ್ರೀತಿ ಜಾಸ್ತಿ. ಆ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತಹ ಆ ಸಮುದಾಯಗಳ ಹೆಸರುಗಳ ಹಿಂದ್ಗಡೆ ಇರತಕ್ಕಂಥ ಅಡ್ಡ ಹೆಸರುಗಳ ಬಗ್ಗೆನೇ ಒಂದು ಸಂಶೋಧನೆ ಮಾಡಿ ಅಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಇಲ್ಲಿ ಓದುಗರ ಮುಂದೆ ಭಾಳ ಸೂಕ್ಷ್ಮವಾಗಿ ತೆರೆದಿಡ್ತಕ್ಕಂತಹ ಒಂದು ಸಂಶೋಧನಾ ಮನೋಭಾವ ಅವರದು. ನಮಗೆ ಅನಿಸ್ತೈತಿ ಹೆಸರು ಅದರಲ್ಲಿ ಏನಿದೆ ದೊಡ್ಡ ವಿಷಯ, ಅದರಲ್ಲೇನಿದೆ ಕೊಸರು ಅಂತ ನಾವು ಸಹಜವಾಗಿ ಮಾತನಾಡ್ಕೊಳ್ತೇವೆ. ಆದರೆ ಇಡೀ ಭಾರತದ ಕುಲನಾಮ ಅಧ್ಯಯನ ಭಾಗದಲ್ಲಿ ಅತಿ ಹೆಚ್ಚು ಅಡ್ಡ ಹೆಸರುಗಳು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಅಡ್ಡ ಹೆಸರಿಗೆ ತೆಲುಗಿನಲ್ಲಿ ಇಂಟಿ ಪೇರ್ಲು ಅಂತ ಕರೀತಾರೆ. ಇಂಟಿ ಪೇರ್ಲು ಅಂತ ನಾವು ಬಹಳ ಸಹಜವಾಗಿ ಗಮನಿಸ್ತಿರ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲೂ ಇರ್ಬೋದು, ನಮ್ಮ ರಾಜ್ಯಗಳಲ್ಲೂ ಕೂಡ ಇದೆ, ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈಗ ಸಹಜವಾಗಿ ಸೆಟ್ರ್ ಅಂತಾರೆ, ಕಾಮುಟ್ರ್ ಅಂತಾರೆ, ಬಡಿಗೇರು, ಕಮ್ಮಾರು, ಚಮ್ಮಾರು, ಅಕ್ಸಾಲೆರು, ಕೊರವರು, ಶಾನ್ಭೋಗರು ಹೀಗೆಲ್ಲ ಕರಿತೇವೆ ನಾವು, ವಾಲೆಕಾರು ಅಂತ ಹೇಳಿ. ಅದ್ರ ಮುಂದೆ ಹೆಸರುಗಳನ್ನು ಹೇಳ್ತೀವಿ. ಈ ಕೊರವರು ಅಂಪಣ್ಣ ಅಂತ ಕರಿತೇವೆ, ಕಮ್ಮಾರು, ಚಮ್ಮಾರು, ಬಡಿಗೇರು ಕಾಳಪ್ಪ ಅಂತ ಕರಿತೇವೆ. ಹೀಗೆ ಆ ಹೆಸರಿನ ಹಿಂದ್ಗಡೆ ವಿಶೇಷವಾದಂಥ ಅಡ್ಡ ಹೆಸರುಗಳನ್ನು ಬಳಸೋದ್ರಿಂದ ಇಲ್ಲಿ ಈ ಹೆಸರು ಅಂದರೆ ಅದರ ಹಿಂದ್ಗಡೆ ಇರತಕ್ಕಂಥ ಅಡ್ಡ ಹೆಸರು ಅದು ಒಂದು ಸಂಸ್ಕೃತಿಯ ಅಧ್ಯಯನದಲ್ಲಿ ಒಂದು ವಿಶೇಷವಾದಂಥ ಆಕರ ಮತ್ತು ನಮಗೆ ಅನೇಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅದನ್ನು ವಾಸ್ತವವಾಗಿ ಅದರ ಹಿಂದಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಭಾಳಷ್ಟು ಪೂರಕವಾಗಿ ನೆರವಾಗುತ್ತೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅಂಥ ಸಂಗತಿಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಸರ್. ಕುಲ ಮತ್ತು ಜಾತಿ, ಕುಲಕ್ಕೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ ನೋಡಿ, ಅಡ್ಡ ಹೆಸರುಗಳ ಹಿಂದೆ ಇರತಕ್ಕಂತಹ ಇಡೀ ದಕ್ಷಿಣ ಭಾರತದಲ್ಲಿ
ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಪ್ರಚಲಿತ ಇರತಕ್ಕಂಥ ಹೆಸರುಗಳನ್ನು ನಾವು ಕಾಣ್ತೇವೆ, ವಿಶೇಷವಾಗಿ ಅಡ್ಡ ಹೆಸರುಗಳಲ್ಲೇ. ಅಂದರೆ ಹೆಸರಿನ ಪೂರ್ವ ಭಾಗದಲ್ಲಿರ್ತಕ್ಕಂಥದ್ದು ಅದೆಲ್ಲವೂ ಕೂಡ ಅಡ್ಡ ಹೆಸರೇ ಅಂತ ನಾವು ಕರಿತೇವೆ. ಒಂದು ಅಡ್ಡ ಹೆಸರು ಏನೆಲ್ಲ ವಿಚಾರಗಳಿಗೆ ಎಡೆಮಾಡಿಕೊಡ್ತತಿ, ಚಿಂತನೆಗೆ ಎಡೆಮಾಡಿಕೊಡ್ತತಿ ಅಂತ ಹೇಳೋದಾದರೆ, ಇವತ್ತೊಂದು ಚಾರಿತ್ರಿಕ ಹಿನ್ನೆಲೆಯಲ್ಲಿ ನೀವು ನೋಡ್ಬೋದು, ಜನಾಂಗಿಕ ಹಿನ್ನೆಲೆಯಲ್ಲಿ ನೋಡ್ಬೋದು, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ, ಜನಪದೀಯ ಹಿನ್ನೆಲೆಯಲ್ಲಿ, ಸಾಮಾಜಿಕ ಮತ್ತು ಭಾಷಿಕ ನೆಲೆಯಲ್ಲಿ ಅನೇಕ ಸಂಗತಿಗಳಿಗೆ ಅದು ಸಂಬಂಧಪಟ್ಟಂತೆ ವಿಷಯಗಳನ್ನು ಅನಾವರಣಗೊಳಿಸಬಲ್ಲಂಥದ್ದು. ಆಂಧ್ರ ಪ್ರದೇಶದ ಬಹುತೇಕ ಅಡ್ಡ ಹೆಸರುಗಳಲ್ಲಿ ಬಹಳಷ್ಟು ಬಲಿಷ್ಠ ಸಮುದಾಯಗಳ ದಬ್ಬಾಳಿಕೆಯೂ ಕೂಡ ಇಲ್ಲಿ ಇರೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ. ಅಂದರೆ ಪ್ರಭುತ್ವ, ಅಂದರೆ ಆಳುವ ಜನರ ಒಂದು ಏನದು ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ, ಪ್ರಭುತ್ವದ ಹೆಸರಿನಲ್ಲಿ ಏನೆಲ್ಲ ದರ್ಪವನ್ನು ಮೆರಿತಕ್ಕಂತಹ ಪಾಳೆಗಾರಿಕೆ, ಜಮೀನ್ದಾರಿಕೆ, ಊಳಿಗಮಾನ್ಯ ಪದ್ಧತಿಯಲ್ಲಿ ನೋಡ್ತಕ್ಕಂಥ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿರ್ತಕ್ಕಂತಹ ಜನರನ್ನು ನೋಡಿದಾಗ ಅದರ ಹಿಂದುಗಡೆ ಇರ್ತಕ್ಕಂಥ, ಅಂದರೆ ಡಾಮಿನೆಂಟ್ ಕಲ್ಚರ್ ಅಂತ ನಾವೇನು ಕರಿತೀವಿ, ಅಂಥ ಡಾಮಿನೆಂಟ್ ಕಲ್ಚರನ್ನು ಇಲ್ಲಿ ಈ ಅಡ್ಡ ಹೆಸರುಗಳು ಎಲ್ಲವೂ ಕೂಡ ಪ್ರತಿಬಿಂಬಿಸ್ತವ ಅನ್ನುವಂಥದ್ದನ್ನು ನಾವು ಬಹಳ ಮುಖ್ಯವಾದಂತಹ ವಿಷಯದ ಮೇಲೆ ಅರ್ಥೈಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಹಾಗಾಗಿ ಅಂಥ ಎಲ್ಲ ಸೂಕ್ಷ್ಮತೆಗಳನ್ನು ಇಲ್ಲಿ ಬಹಳಷ್ಟು ಸಂಶೋಧನಾ ದೃಷ್ಟಿಯಿಂದ, ತುಂಬ ವಿವೇಕದಿಂದ, ತುಂಬ ಈ ಲೋಕ ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಈ ಸಾಮಾಜಿಕ ವ್ಯವಸ್ಥೆಯ ಕೆಲವು ಹುನ್ನಾರಗಳಂತ ನಾವೇನು ಕರಿತೀವಿ, ಇಂತಹ ಹುನ್ನಾರಗಳೊಂದಿಗೆ ಅಡ್ಡ ಹೆಸರುಗಳು ಹೇಗೆ ತಳುಕು ಹಾಕಿವೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾದಂತಹ ಹಿನ್ನೆಲೆಯಲ್ಲಿ, ಅತಿ ತೀಕ್ಷ್ಣವಾದಂತಹ ಬುದ್ಧಿವಂತಿಕೆಯ ಹಿನ್ನೆಲೆಯಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಅವರು ವಿಶ್ಲೇಷಣೆ ಮಾಡ್ತಾರ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಅಂತ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕೆಲವು ಹೆಸರುಗಳನ್ನು ನಾನು ಹೇಳ್ತೇನೆ. ಪಾಲೇರು ಲಕ್ಕನ್ನ, ಯಲಕೋಡು ಬೊಮ್ಮಣ್ಣ, ವೇದವ ಬುದ್ದೋಡ, ಮ್ಯಾಕುಲ ಎಂಟೇಶಿ, ದುನ್ನಪೋತಲ, ಮುತ್ಯಾಲ ಯಮುಕಲ, ಸುಂದರಮ್ಮ, ಚಿಪುಲಾನಿ ನರಸಮ್ಮ, ವೆರ್ರಿ ಬಾಬು ಅಂತ. ನೋಡಿ, ಇವೆಲ್ಲ ಆಂಧ್ರದಲ್ಲಿ ಬಹಳಷ್ಟು ಪ್ರಚಲಿತ ಇರತಕ್ಕಂತಹ ಅಡ್ಡ ಹೆಸರುಗಳು. ಇಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಿಲ್ಲಿ. ಅಂದರೆ ದುರ್ಬಲ ಸಮುದಾಯಗಳನ್ನು ಬಹುತೇಕ ಇಂಥ ಅಡ್ಡ ಹೆಸರುಗಳಿಂದ ಇಲ್ಲಿ ಮೇಲ್ವರ್ಗದ ಜನ ಮತ್ತು ಬಲಿಷ್ಠ ಸಮುದಾಯ ಏನಿದೆ ಆ ಸಮುದಾಯ ನೋಡ್ತಕ್ಕಂಥ ದೃಷ್ಟಿಕೋನ ಮತ್ತು ಅವರನ್ನು ಹೀಗೆ ಕರಿಬೇಕಾದಂಥ ಒಂದು ವ್ಯವಸ್ಥೆಗೆ ಒಂದು ಆಕಾರ ಆಗ್ತಕ್ಕಂಥ ಇವು ಸಂಗತಿಗಳು. ನೋಡಿ, ಪಾಲೇರು ಅಂತ ಹೇಳಿದರೆ, ನೋಡಿ ಈಗ ಪಾಲೇರು ಲಕ್ಕನ್ನ ಹೆಸರು ಪಾಲೇರ ಅನ್ನುವಂಥದ್ದು ಇಲ್ಲಿ ಜೀತದವನು, ಅಂದರೆ ಸಂಬಳದಾಳು ಅಂತ. ಲಕ್ಕಣ್ಣ ಅನ್ನುವನು ಸಂಬಳದಾಳು ಅಂತ. ಹೆಸರು ಹೇಳಿದ ತಕ್ಷಣವೇ ಅವನು ಏನು ಕೆಲಸ ಮಾಡ್ತಾನ, ಅವನ ಸಾಂಸ್ಕೃತಿಕ ಹಿನ್ನೆಲೆ ಯಾವುದು, ಅವನ ಕೌಟುಂಬಿಕ ಹಿನ್ನೆಲೆ ಏನು, ಅವನ ಆರ್ಥಿಕ ಸ್ಥಿತಿ ಎಂಥದ್ದು ಅನ್ನೋದನ್ನು ಕೂಡ ನಾವು ಲೆಕ್ಕಾಚಾರ ಹಾಕ್ಬೋದು. ಹಾಗೆ ಇಲ್ಲಿ ವ್ಯವಸ್ಥೆ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಡ್ಡ ಹೆಸರುಗಳನ್ನು ಹೇಗೆ ಬಳಸ್ತಾರ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಆಗಲೇ ಹೇಳಿದೆ ನಾನು, ಯಲಕೋಡು ಬೊಮ್ಮಣ್ಣ ಅಂತ. ಯಲಕೋಡು ಅಂದರೆ ಇಲಿಯನ್ನು ಹಿಡಿತಕ್ಕಂಥ ಒಬ್ಬ ತೀರ ಸಾಮಾನ್ಯವಾದಂಥ ಮನುಷ್ಯ, ಆ ವೃತ್ತಿಯನ್ನೇ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥವನು. ವೇದವ ಬುದ್ದೋಡ ಅಂತ. ವೇದವ ಅಂತ ಹೇಳಿದರೆ ಮೂರ್ಖ ಅಂತ, ತೀರ ದಡ್ಡ, ಹಸಿದಡ್ಡ ಅಂತ ಹೇಳ್ತಾರಲ್ಲ ಅಂತ ವೇದವ ಬುದ್ದೋಡ ಅಂತ. ಹಾಗೆ ಮ್ಯಾಕುಲ ಎಂಟೇಶಿ, ಮ್ಯಾಕುಲ ಅಂತ ಹೇಳಿದರೆ ಆಡು ಕಾಯುವನು ಅಂತ. ಮ್ಯಾಕುಲ ಅಂದರೆ ಆಡು, ಮೇಕೆ ಅಂತ ನಾವೇನು ಕರಿತೇವಲ್ಲ ಆ ರೀತಿ. ದುನ್ನಪೋತಲ ಮುತ್ಯಾಲ ಅಂತ. ದುನ್ನಪೋತಲ ಅಂದರೆ ಎಮ್ಮೆ ಕಾಯುವವನು ಅಂತ. ಹೀಗೆ ಬೇರೆ ಬೇರೆ ಆತನ ವೃತ್ತಿಯನ್ನು ಪ್ರತಿನಿಧಿಸುವಂತಹ ಅನೇಕ ಅಡ್ಡ ಹೆಸರುಗಳಿಂದ ವ್ಯಕ್ತಿಯನ್ನು ಗುರುತಿಸ್ತಾರ ಅನ್ನುವಂಥದ್ದು. ಈ ಅನೇಕ ಸಮುದಾಯಗಳು ಇದೇ ತೆರನಾದಂತಹ ಇಲ್ಲಿ ಅಡ್ಡ ಹೆಸರುಗಳಿಂದ ಗುರುತಿಸಲ್ಪಡ್ತಾವ ಅಂತ ಅನ್ನುವಂಥದ್ದು ಒಂದು ಗಮನಾರ್ಹ ಸಂಗತಿ ಅಂತ. ಇನ್ನೂ ಕೆಲವು ಹೆಸರುಗಳನ್ನು ನಾನು ಹೇಳೋದಾದರೆ, ಬಬ್ಬಿಲಿ ನಾಗಿರೆಡ್ಡಿ, ಕೊಂಡಪಲ್ಲಿ ಸೀತಯ್ಯ, ಅಲ್ಲೂರು ಸೀತಾರಾಮರಾಜ, ವೇಮುಲು ನರಸಿಂಹಡು, ಕೊಂಡವೀಟಿ ದೊರೆರಾಜ, ಕಾಕತಿಯ ಬುಚ್ಚಿಬಾಬು, ಪೆನಗೊಂಡ ರಾಮರಾಜ ಅಂತ. ನೋಡಿ, ಈ ಎಲ್ಲ ಹೆಸರುಗಳ ಹಿಂದಿರ್ತಕ್ಕಂಥದ್ದು ಒಂದು ಗತಕಾಲದ ಸ್ಥಳಗಳ ಒಂದು ನಿಕಟ ಸಂಬಂಧದೊಂದಿಗೆ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥದ್ದು. ನಮಗೇನೋ ಬಹಳ ಸಹಜ ಅನಿಸ್ಬಿಡ್ತೈತಿ. ಬೊಬ್ಬಿಲಿ ನಾಗಿರೆಡ್ಡಿ ಅಂದರೆ ಏನು, ಅದ್ರಾಗ ಏನು ವಿಶೇಷ ಇದೆ, ಆತೊಬ್ಬ ಮನುಷ್ಯ ಇಷ್ಟೇ. ಕೊಂಡಪಲ್ಲಿ ಸೀತಯ್ಯ ಅಂದರೆ ಏನು, ಅಲ್ಲೂರು ಸೀತಾರಾಮರಾಜ ಅಂದರೆ ಏನು, ಜನಸಾಮಾನ್ಯರಿಗೆ ಬಹಳ ಸರ್ವೇ ಸಾಮಾನ್ಯವಾದಂಥ ಹೆಸರುಗಳು ಅಂತ ಅನಿಸ್ಬೋದು. ಆದರೆ ಇದರ ಹಿಂದ್ಗಡೆ ಇರತಕ್ಕಂಥ ಕೆಲವು ವಿಶೇಷ ಸಂಬಂಧಗಳನ್ನು ಗುರುತಿಸಲಿಕ್ಕೆ ಅಲ್ಲಿ ಸಂಶೋಧನಾ ಮನೋಭಾವ ಬೇಕು. ಅತ್ಯಂತ ಸೂಕ್ಷ್ಮವಾದಂತಹ, ಅತ್ಯಂತ ತೀಕ್ಷ್ಣವಾದಂತಹ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಮನಸ್ಥಿತಿ ಇರೋರಿಗೆ ಮಾತ್ರ
ಅದರ ಹಿನ್ನೆಲೆ ಮತ್ತು ಅದರ ಸಾಂಸ್ಕೃತಿಕ ಮತ್ತು ಸಮುದಾಯದ ಅನೇಕ ಸಾಂಸ್ಕೃತಿಕ ವಿನ್ಯಾಸಗಳನ್ನು ನಮಗೆ ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಇದೆ ಅಂತ. ಅವಕ್ಕೆ ಎಲ್ಲವಕ್ಕೂ ಕೂಡ ಈ ಹೆಸರುಗಳು ತೆರೆದುಕೊಳ್ತವ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಹಾಗೆಯೇ ನಾನು ಹೇಳಿದಂತೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತಹ ಭಾಳಷ್ಟು ಅಡ್ಡ ಹೆಸರುಗಳು ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲದೇ ಇರತಕ್ಕಂತಹ ಅಡ್ಡ ಹೆಸರುಗಳ ಅತ್ಯಂತ ಪ್ರಭಾವಳಿ ಬಹುಶಃ ಆಂಧ್ರ ಪ್ರದೇಶದಲ್ಲಿ ಇದೆ ಅನ್ನುವಂಥದ್ದು ಕುಲನಾಮ ನಾವು ಏನು ಅಧ್ಯಯನ ಮಾಡ್ತೇವೆ ಆ ಅಧ್ಯಯನ ಶಾಸ್ತ್ರದಲ್ಲಿ ಭಾಳಷ್ಟು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಬಹಳ ಸೂಕ್ಷ್ಮವಾಗಿ ಅತ್ಯಂತ ವಸ್ತುನಿಷ್ಠವಾಗಿ ದಾಖಲಿಸ್ತಾರೆ. ಗೋತ್ರ ಅಂತ ಹೇಳಿದೆ ನಾನು, ಧನಂಜಯ ಗೋತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹೆಸರುಗಳನ್ನು ಹೇಳ್ಬೋದು. ಅಡ್ಯಾಲ ವೆಂಕಟರಾಜ, ಬೈರಾಜು ತಿರುಮಲ, ಮೂಡುಂಡಿ ತಿರುಮಲ, ವೆಟಕೂರಿ ತಿಮ್ಮನರಾಜು, ಗಜಪತಿ ರಾಜ ನಾರಾಯಣ. ನೋಡಿ, ವಸಿಷ್ಠ ಗೋತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂರಿ ಸೀತಾರಾಮರಾಜ, ಅದ್ದೂರಿ ನರಸಿಂಹರಾಜ, ಲಿಂಗರಾಜ ತಿಮ್ಮರಾಜು. ಕಶ್ಯಪ ಗೋತ್ರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ತುಂಬ ಪ್ರಚಲಿತ ಇರತಕ್ಕಂಥ ಹೆಸರುಗಳೇ. ಆದರೆ ಅಡ್ಡ ಹೆಸರುಗಳಿಂದ ಒಂದು ವಿಶೇಷವಾದಂಥ ಹೆಸರುಗಳು ಅಂತ ನಮಗೆ ಅನಿಸ್ತದೆ. ಬೆಲ್ಲಂಕೋಡ ಪಶುಪತಿ, ಗೋರಿಂಟಾಕುಲ ಯಶೋಧ, ನಂಬೂರಿ ಪ್ರಸಾದ ಅಂತ. ಈ ರೀತಿ ಮುಂದುವರೆದಂತೆ ಇನ್ನೊಂದಷ್ಟು ಹೆಸರುಗಳನ್ನು ನಾನು ಹೇಳೋದಾದರೆ, ಈಗ ಅಲ್ಲಸಾನಿ ಪೆದ್ದನ್ನ ಅಂತ ಹೇಳ್ತೇವೆ. ನೋಡಿ, ಅಲ್ಲಸಾನಿ ಪೆದ್ದನ್ನ ಅಂತ ಹೇಳಿದರೆ, ಅಲ್ಲಸಾನಿ ಅಂದರೆ ಅದು ಒಂದು ತಬಲ, ಮದ್ದಳೆ ಅಂತ ನಾವೇನು ಕರಿತೇವಲ್ಲ, ಅದೊಂದು ಸಂಗೀತ ಉತ್ಪಾದನೆ ಮಾಡ್ತಕ್ಕಂಥ, ಸಂಗೀತವನ್ನು ಆಸ್ವಾದಿಸ್ತಕ್ಕಂಥ ಒಂದು ಪರಿಕರ ಅದು ಅಲ್ಲಸಾನಿ ಪೆದ್ದನ್ನ ಅಂತ. ಹಾಗೆಯೇ ದೊರೆಸಾನಿ ಪೆನ್ನಮ್ಮ ದೇವಿ ಅಂತ ಹೇಳ್ತೀವಿ. ನೋಡಿ, ದೊರೆಸ್ವಾಮಿ ಅಂತ ಹೇಳಿದರೆ ಒಂದು ಪ್ರಭುತ್ವ, ಅಂದರೆ ಆ ಮನೆತನಕ್ಕೆ ಇರತಕ್ಕಂಥ ಒಂದು ವಿಶೇಷವಾದಂಥ ಗೌರವ, ಆರ್ಥಿಕವಾಗಿ ತುಂಬ ಬಲಿಷ್ಠವಾಗಿರ್ತಕ್ಕಂತಹ ಒಂದು ಪ್ರಭುತ್ವ, ಒಂದು ಆಳ್ವಿಕೆಯ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬವನ್ನು ಹೆಸರಿಸಬೇಕಾದ್ರೆ, ಆ ವ್ಯಕ್ತಿಯನ್ನು ಹೆಸರಿಸಬೇಕಾದ್ರೆ ಆ ಕುಟುಂಬಕ್ಕೆ ಒಂದು ಪೂರಕವಾದಂಥ ಅಡ್ಡ ಹೆಸರನ್ನು ಇಟ್ಟು ಆ ವ್ಯಕ್ತಿಗಳನ್ನು, ಆ ಕುಟುಂಬವನ್ನು ಗೌರವಿಸ್ತಕ್ಕಂತಹ ಮತ್ತು ಗುರುತಿಸ್ತಕ್ಕಂತಹ ಕೆಲಸವನ್ನು ಸಾಮಾಜಿಕ ವ್ಯವಸ್ಥೆ ಮಾಡ್ತೈತೆ. ಆದರೆ ಅದರ ಹಿಂದೆ ಇರತಕ್ಕಂಥ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ನಾವೆಲ್ಲವೂ ಇಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಅಂದರೆ ಇಲ್ಲಿ ಜಾತಿ ಭೇದ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ, ಈ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ಅಸಮಾನತೆ ಏನಿದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ಸಮಾಜದಲ್ಲಿ ಇರತಕ್ಕಂತಹ ಜಾತಿ ಭೇದ, ಇಂಥ ಎಲ್ಲವೂ ಕೂಡ, ಅಂದರೆ ದುರ್ಬಲ ಸಮುದಾಯಗಳನ್ನು ಬೇರೆ ಕಡೆ ಇಟ್ಟು ನೋಡುವಂಥದ್ದು, ಬಲಿಷ್ಠ ಸಮುದಾಯಗಳನ್ನು ಬೇರೆ ಕಡೆ ಇಟ್ಟು ನೋಡುವಂಥದ್ದು, ಈ ಥರದ ಎಲ್ಲ ಸಂಗತಿಗಳಿಗೂ ಕೂಡ ಈ ಅಡ್ಡ ಹೆಸರುಗಳು ಪೂರಕವಾಗಿ ಕೆಲಸ ಮಾಡ್ತಾವ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬಹುದು. ಹಾಗೆಯೇ ಇಲ್ಲಿ ಟಿ ಶರ್ಟ್ ಬರಹಗಳು ಅಂತ ಇನ್ನೊಂದು ಲೇಖನ ಇದೆ. ನಮಗೆ ಬಹಳ ಉಡಾಫೆ ಅನಿಸ್ಬೋದು. ಏನದು ಟಿ ಶರ್ಟ್ ಬರಹ ಅಂದರೆ ಅದರಲ್ಲಿ ಏನೈತಿ ವಿಶೇಷ? ಟಿ ಶರ್ಟ್ ಹಾಕೊಳ್ಳೋದೇ ವಿಶೇಷವಾಗಿ ಹುಡುಗರು ಮತ್ತು ಒಂದು ಯುವ ಸಮುದಾಯ ಅಂತ ಸಹಜವಾದಂಥ ಒಂದು ನಂಬಿಕೆ. ಹಾಕ್ಕೊಳ್ತಾರೆ, ವಯಸ್ಸಾದವರು ಹಾಕ್ಕೊಳ್ತಾರೆ, ಆದರೆ ಭಾಳ ಕಡಿಮೆ. ಟಿ ಶರ್ಟ್ ಅಂದ ತಕ್ಷಣ ಹುಡುಗರು ಹಾಕ್ಕೊಳ್ಳೋದೇ ಭಾಳ ಹೆಚ್ಚು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಬರಹಗಳಲ್ಲಿ ಕಂಡು ಬರ್ತಕ್ಕಂಥ ಅನೇಕ ಸಂಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್ ಅವರು ಮಾಡ್ತಾರೆ. ಇಲ್ಲಿ ಇನ್ನೊಂದು ಹೆಮ್ಮೆ ಅಂತ ಹೇಳ್ಕೊಳ್ಳುವಂಥ ಈ ಸಂದರ್ಭ ಏನಂತ ಹೇಳಿದರೆ, ಈ ಟಿ ಶರ್ಟ್ ಬರಹಗಳು ಅನ್ನುವಂತಹ, ಅಂದರೆ ಆ ಬರಹಗಳಲ್ಲಿ ಭಾಷೆ ಏನಿದೆ, ಭಾಷೆಯನ್ನು ಹೇಗೆ ನಾವು ಬಳಸ್ಕೊಳ್ತೀವಿ ಅಂತ ಅನ್ನುವಂಥದ್ದು. ಈ ಬರಹ ಬಿಜಾಪುರದ ಮಹಿಳಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಪಠ್ಯಕ್ರಮದಲ್ಲಿ ಇದೆ. ನೋಡಿ, ನಮಗೆ ಹಂಗೆ ಅನಿಸ್ಬೋದು ಅಷ್ಟೇ, ಕೇಳಿದ ತಕ್ಷಣ ಏನದು ಟಿ ಶರ್ಟ್ ಬರಹ ಭಾಷೆ ಅಂಥೇಳಿ. ಆದರೆ ಪದವಿ ಹಂತದಲ್ಲಿರ್ತಕ್ಕಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪಾಠವನ್ನು ಓದ್ತಾರೆ ಅವರು. ಅಂದರೆ ಇಲ್ಲಿ ಭಾಷೆ ಭಾಳಷ್ಟು ಅನಂತ ಮತ್ತು ಅಭಿವ್ಯಕ್ತಿಯ ನಿರಂತರ ಬದುಕಿನ ಚಾಲಕ ಶಕ್ತಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಇಲ್ಲಿ ಮಾತು ಇರ್ಬೋದು, ಮೌನ ಇರ್ಬೋದು, ಬರ ಇರ್ಬೋದು, ಈ ಭಾಷೆಯಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದಂಥ ನೆಲೆಗಳು ಅಂತ ಅದೆಲ್ಲ ತಮಗೆ ಗೊತ್ತಿರುವಂಥದ್ದು. ಇಲ್ಲಿ ಅಕ್ಷರ ಅನ್ನುವಂಥದ್ದೇನಿದೆ, ನಮ್ಮ ಜ್ಞಾನ ಮತ್ತು ತಿಳುವಳಿಕೆ ಮತ್ತು ಅರಿವನ್ನು ಜಗತ್ತಿನ ತುಂಬ ಪಸರಿಸಲಿಕ್ಕೆ ಇರತಕ್ಕಂಥ ಭಾಳ ದೊಡ್ಡ ಒಂದು ಅಸ್ತ್ರ, ಒಂದು ಸಾಧನ ಅಂತ ನಾವು ಭಾವಿಸ್ತೇವೆ. ಹೀಗೆ ಭಾಷೆಯ ಮೂಲಕ, ಅಂದರೆ ಅಕ್ಷರಗಳ ಮೂಲಕ, ಭಾಷೆಯ ಮೂಲಕ ಒಂದು ಸಂವಹನ ಮಾಡ್ತಕ್ಕಂತಹ ಈ ಹಿನ್ನೆಲೆಯನ್ನು ನೀವು ಗಮನಿಸಿದಾದರೆ, ಮೊದಲು ಮರಳಿನಲ್ಲಿ ಬರಿತಾ ಇದ್ದರು ಮಕ್ಕಳಿಗೆ ಆ ಈ ಕಲಿಸಬೇಕಾದ್ರೆ ಅಥವಾ ಏನಾದರೂ ಬರಿಬೇಕಾದ್ರೆ.
ಮರಳಿನಲ್ಲಿ ಅಂದರೆ ಉಸುಗಿನಾಗ ಬರೆದು ತೋರಿಸ್ತಿದ್ರು. ಉಸುಗಿನಾಗ ಬರೆಯೋದನ್ನು ಮಕ್ಕಳಿಗೆ ಅಭ್ಯಾಸ ಮಾಡ್ತಿದ್ರು. ನಂತರದಲ್ಲಿ ಕಲ್ಲಿನಲ್ಲಿ ಕೆತ್ತಕ್ಕಂಥ ಒಂದು ವಿದ್ಯಮಾನವನ್ನು ತಾವೆಲ್ಲ ಗಮನಿಸಿದ್ರಿ. ಆಮೇಲೆ ತಾಳಿಗರಿಯಲ್ಲಿ ಕೆಲವು ವಿಶೇಷವಾದಂತಹ ಅನೇಕ ಶಾಸನಗಳನ್ನು ಬರೆದಿರೋದನ್ನು ತಾವೆಲ್ಲ ಇತಿಹಾಸ ಬಲ್ಲವರು ತಾವೆಲ್ಲ ಗಮನಿಸಿರ್ತೀರಿ ಅಂತ ಅನ್ನುವಂಥದ್ದು. ಆಮೇಲೆ ನಂತರದಲ್ಲಿ ಕಾಲಘಟ್ಟ ಆಧುನಿಕತೆಯ ಈ ಕಾಲಮಾನದಲ್ಲಿ ಕಾಗದವನ್ನು ಬಹಳಷ್ಟು ನಾವು ಈಗ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ಭಾಳಷ್ಟು ಈಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಹಾಳೆಯ ಮುಖಾಂತರ ನಾವು ಅಕ್ಷರಗಳ ಮುಖಾಂತರ ಭಾಷೆಯನ್ನು ಭಾಳಷ್ಟು ಒಂದು ಅಭಿವ್ಯಕ್ತಿಯ ಮಾಧ್ಯಮದ ಜೊತೆಗೆ ಒಂದು ಸಂವಹನದ ಶಕ್ತಿಯಾಗಿ ಕೂಡ ನಾವು ಬಳಸಿಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಟಿ ಶರ್ಟ್ ಅಂದರೆ ಇಲ್ಲಿ ಮಾರುಕಟ್ಟೆಯ ಒಂದು ಸಾಧನ. ಅದು ಇಲ್ಲಿ ಕೈಗಾರಿಕೆ ಅನೇಕ ಇವತ್ತು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ತಿರ್ತೀವಿ. ಅಂಥ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಿಗೂ ಕೂಡ ಅದು ಪೂರಕವಾಗಿ ಕೆಲಸ ಮಾಡ್ತೈತಿ ಟಿ ಶರ್ಟ್. ಇವತ್ತು ಚಲನಚಿತ್ರ ತಾರೆಯರ ಚಿತ್ರಗಳಿರ್ಬೋದು, ಕ್ರಿಕೆಟ್ ತಾರೆಯರ ಚಲನಚಿತ್ರಗಳಿರ್ಬೋದು, ಈ ಎಲ್ಲ ಚಲನಚಿತ್ರಗಳ ತಾರೆಯರ ಬಗ್ಗೆ ಪರಿಚಯ ಮಾಡೋದಕ್ಕೆ, ಅವ್ರ ಫೋಟೋಗಳನ್ನು ಹಾಕೋದಕ್ಕೆ ಟಿ ಶರ್ಟ್ಗಳನ್ನು, ಅಂದರೆ ಇಲ್ಲಿ ಕೈಗಾರಿಕೆ ಉದ್ಯಮ ಅಂತ ನಾವೇನು ಕರಿತೇವೆ, ಆ ಉದ್ಯಮಗಳು ಇಲ್ಲಿ ಟಿ ಶರ್ಟ್ ಅಂದರೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದಕ್ಕೆ ಈ ಥರನಾಗಿ ಅದನ್ನು ಬಳಸ್ಕೊಳ್ತಾರ ಅನ್ನುವಂಥದ್ದು. ಇವತ್ತು ಅಕ್ಷರಗಳ ಬಳಕೆ ಮಾಧ್ಯಮಗಳು ಅಂತ ನಾವು ಸಂವಹನ ಅಂತ ನಾವು ವಿಚಾರ ಮಾಡೋದಾದರೆ, ಇವತ್ತು ಸಾಕಷ್ಟು ಅನೇಕ ಸಂಗತಿಗಳು ನಮ್ಮ ಸಾಮಾಜಿಕ ಜಾಲತಾಣಗಳ ಸುತ್ತ ನಾವು ಇವತ್ತು ಗಿರಿಕಿ ಹೊಡಿಬೇಕಾಗುತ್ತೆ. ಆ ಎಲ್ಲ ಇವತ್ತು ಏನು ತಾಳಿಗರಿಯಂತಹ, ಹಾಳಿಯಂತಹ, ಪೆನ್ನಿಲಲ್ಲಿ ಬರಿತಕ್ಕಂಥ ವಿಶೇಷವಾದಂಥ ಅಕ್ಷರಗಳೇನಿದೆ, ಆ ಎಲ್ಲ ಅಕ್ಷರಗಳನ್ನು ಇವತ್ತು ಸಾಮಾಜಿಕ ಜಾಲತಾಣ ಎಲ್ಲ ನುಂಗಿ ಹಾಕಿಬಿಟ್ಟಿದೆ. ವ್ಯಾಟ್ಸಪ್ ಅಂತ ಬಂದಿದೆ, ಫೇಸ್ಬುಕ್ ಅಂತ ಬಂದೈತಿ, ಟ್ವಿಟ್ಟರ್ ಅಂತ ಬಂದೈತಿ, ಇನ್ಸ್ಟಾಗ್ರಾಮ್ ಅಂತ ಬಂದಿದೆ. ಹೀಗೆ ಬೇರೆ ಬೇರೆಯಾದಂಥ ಎಲ್ಲ ಆಧುನಿಕ ತಂತ್ರಜ್ಞಾನಗಳ ಮುಖಾಂತರ ಇವತ್ತು ಬಹಳ ಮುಖ್ಯವಾದಂಥ ಅಭಿವ್ಯಕ್ತಿ ಅಕ್ಷರಗಳನ್ನು ಪೆನ್ನಿನ ಮುಖಾಂತರ ಬರಿತಕ್ಕಂತಹ ಸಂಗತಿಯನ್ನೇ ಇವತ್ತು ನಾವೆಲ್ಲ ಮುಂದೊಂದು ದಿನ ಈ ಕಂಪ್ಯೂಟರ್ಗಳ ಮೂಲಕ, ಕ್ಯಾಲ್ಕುಲೇಟರ್ಗಳ ಮೂಲಕ ಎಲ್ಲಿ ಮರೆತು ಬಿಡ್ತವೆ ಅಂತ ಅನ್ನುವಂಥದ್ದು ತುಂಬ ಆತಂಕದ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಟಿ ಶರ್ಟ್ ಬರಹಕ್ಕೆ ಮತ್ತು ಭಾಷೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವರ್ಗದ ಜನರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಟಿ ಶರ್ಟ್ಗಳಲ್ಲಿ ಬರೆಯೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸರ್ ಭಾಳ ಸೂಕ್ಷ್ಮವಾಗಿ ಇಲ್ಲಿ ಅದನ್ನು ವರ್ಗೀಕರಣ ಮಾಡ್ತಾರೆ. ನೋಡಿ, ಇಲ್ಲಿ ಮಕ್ಕಳ ಟಿ ಶರ್ಟ್ ಮೇಲೆ ಏನು ಬರೀಲಿಕ್ಕೆ ಸಾಧ್ಯ ಇದೆ, ಮಕ್ಕಳ ಟಿ ಶರ್ಟ್ ಮೇಲೆ ಬರೀತಕ್ಕಂತಹ ಕೆಲವು ಪದಗಳನ್ನು ಅಲ್ಲಿ ಯುವಕರ ಟಿ ಶರ್ಟ್ಗಳ ಮೇಲೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯುವಕರ ಮೇಲೆ ಬರೀತಕ್ಕಂತಹ ಟಿ ಶರ್ಟ್ಗಳ ಮೇಲೆ ಬರೀತಕ್ಕಂತಹ ಅನೇಕ ವಾಕ್ಯಗಳನ್ನು ಮುದುಕರ ಹಾಕಿಕೊಳ್ಳುವಂಥ ಟಿ ಶರ್ಟ್ಗಳ ಮೇಲೆ ಬರೆಯೋದಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ವಯಸ್ಸಿಗೆ ತಕ್ಕಂತಹ ಮತ್ತು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಒಂದು ಮಾರ್ಕೆಟ್ ಇರ್ತದೆ. ಆ ರೀತಿಯಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಒಂದು ಕೈಗಾರಿಕೆ, ಅಂದರೆ ಕೈಗಾರಿಕೆಗಳು ಮಾಡ್ತಕ್ಕಂಥ ಒಂದು ಲಾಭದಾಯಕ ದೃಷ್ಟಿಯಲ್ಲಿ ಅವು ಕೈಗೊಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಮಕ್ಕಳ ಟಿ ಶರ್ಟ್ ಮೇಲೆ ಏನು ಬರೀಲಿಕ್ಕೆ ಸಾಧ್ಯ ಇದೆ, ಏನು ಒಂದು 2-3 ಸಂಗತಿಗಳನ್ನು ನಾನು ಹೇಳಿಬಿಡ್ತೇನೆ ಅಷ್ಟೇ. ಸ್ವೀಟ್ ಕ್ಯೂಟ್ ಬೇಬಿ ಅಂತ ಬರೀತಾರೆ, ಗರ್ಲ್ಸ್ ಫ್ಯಾಷನ್ ಸ್ಟೈಲ್ ಅಂತ ಬರಿಬೋದು, ಪಾಪು ಚಾಯ್ಸ್ ಮಮ್ಮಿ ಡ್ಯಾಡಿ, ಬ್ಲೂ ಬಾಯ್ ಕೇರ್ ಇಂಡಿಯಾ ಅಂತ ಹೇಳಿ. ಆಮೇಲೆ ಹುಡುಗರ ಟಿ ಶರ್ಟ್ ಮೇಲೆ ಏನು ಬರೀಲಿಕ್ಕೆ ಸಾಧ್ಯ ಇದೆ ನೋಡಿ, ನಾನಿನ್ನ ಬಿಡಲಾರೆ, ನೀನಂದರೆ ನಂಗಿಷ್ಟ, ಯು ಆರ್ ಮೈ ಟ್ರೂ ಲವರ್, ಯು ಆರ್ ಮೈ ರಿಯಲ್ ವಿಲನ್, ಅಣ್ಣ ಅಂದರೆ ಕಿಚ್ಚ ಸುದೀಪ, ನಾಯಕರ ಹುಡುಗರೆಂದರೆ ರೆಬಲ್ ಗಾಯ್ಸ್. ಆಮೇಲೆ ಜಾರಿ ಹೋದ ಕಣ್ಣೀರು ಮತ್ತೆ ಕಣ್ಣು ಸೇರಲ್ಲ, ಪ್ರೀತಿಸಿ ಹೋದ ಹುಡುಗಿ ಮತ್ತೆ ಹೃದಯ ಸೇರಲ್ಲ, ಆದರೆ ದರ್ಶನ್ ಅಭಿಮಾನಿಗಳನ್ನು ಎಂದೂ ಕೈ ಬಿಡಲ್ಲ ಅಂತ. ಈ ರೀತಿ ಬೇರೆ ಬೇರೆ ಅನೇಕ ಹೀರೋಗಳಿಗೆ ಸಂಬಂಧಪಟ್ಟಂತೆ, ಕ್ರಿಕೆಟ್ ಆಟಗಾರರಿಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಮಾಡೋದ್ರ ಸಲುವಾಗಿಯೇ, ಅಂದರೆ ವಿವಿಧ ಚಹರೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಒಂದು ಕೊಟೇಶನ್ ಭಾಷೆಯಲ್ಲಿ ಇರ್ತಕ್ಕಂತಹ ವಾಕ್ಯಗಳನ್ನು ಅಲ್ಲಿ ಹದಿಹರೆಯದ ಹುಡುಗರ ಟಿ ಶರ್ಟ್ ಮೇಲೆ ಬರೀತಕ್ಕಂತಹ ಸಂಗತಿ, ಇದು ಕೂಡ ಒಂದು ಮಾರ್ಕೆಟ್ ಮಾಡ್ತಕ್ಕಂಥ ಒಂದು ಲಾಭದಾಯಕ ದೃಷ್ಟಿಕೋನ ಅನ್ನುವಂಥದ್ದನ್ನು ಇಲ್ಲಿ ಸಂಶೋಧನಾ ದೃಷ್ಟಿಯಲ್ಲಿ ನೋಡಿದಾಗ ಮಾತ್ರ ಆ ಟಿ ಶರ್ಟ್ ಮೇಲಿರ್ತಕ್ಕಂಥ ಭಾಷೆಗಳನ್ನು, ಬರಹಗಳನ್ನು ಒಂದು ಸಂಶೋಧನಾ ದೃಷ್ಟಿಯಲ್ಲಿ ಅದರ ಹಿಂದಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಸಮಕಾಲೀನ ರಾಜಕಾರಣದಲ್ಲಿ ಅಥವಾ ಸಮಕಾಲೀನ ವಿದ್ಯಮಾನ ಯಾವುದಾದರೂ ಸಂಗತಿಗಳು ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಗಳು ಹೇಗೆ ಟಿ ಶರ್ಟ್ಗಳನ್ನು ಬಳಸ್ಕೊಳ್ತಾವೆ ಅಂತ ಅನ್ನೋದಕ್ಕೆ
ಕಾಂಗ್ರೆಸ್ಸಿಗೆ ಕೈ ಎತ್ತು ಅಭಿವೃದ್ಧಿಗೆ ಜೈ ಅನ್ನು, ಕಮಲಕ್ಕೆ ಮತ ದೇಶಕ್ಕೆ ಹಿತ, JDS ನಡೆ ಅಭಿವೃದ್ಧಿ ಕಡೆ ರೈತನ ಕಡೆ ಅಂತ. ಕಾಂಗ್ರೆಸ್ಸಿಗೆ ಕೈ ಎತ್ತು ಅಭಿವೃದ್ಧಿಗೆ ಜೈ ಅನ್ನು ಟಿ ಶರ್ಟ್ ಹಾಕ್ಕೊಂಡನು ಆ ಪಕ್ಷಕ್ಕೆ ಮತ ಹಾಕ್ತಾನೋ ಬಿಡ್ತಾನೋ ಅದು ಎರಡನೇ ಮಾತು. ಕೆಲವೊಂದಷ್ಟು ಅಮಾಯಕರು ಇರ್ತಾರೆ, ಮುಗ್ಧರು ಇರ್ತಾರೆ. ಅವ್ರು ಹಾಕೊಂಡ ಟಿ ಶರ್ಟ್ಗಳ ಮೇಲೆ ಏನು ಬರಹ ಇದೆ, ಅದು ಏನನ್ನು ಸೂಚಿಸ್ತತಿ, ಅದು ಏನನ್ನು ಹೇಳ್ತತಿ, ಅದನ್ನು ಹಾಕ್ಕೊಂಡ್ರೆ ಜನ ಏನು ಭಾವಿಸ್ತಾರೆ ಅನ್ನುವಂತಹ ಪರಿಜ್ಞಾನವೂ ಕೂಡ ಭಾಳಷ್ಟು ಜನರಿಗೆ ಇರೋದೇ ಇಲ್ಲ. ಅಂಥ ಜನರು ಕೂಡ ಇರ್ತಾರೆ. ಕೆಲವರು ಪ್ರಚಾರಕ್ಕಾಗಿ ಮತ್ತು ಭಾಳಷ್ಟು ನಿಷ್ಠೆ ಇರ್ತಕ್ಕಂಥವ್ರು, ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರು, ಆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅನೇಕ ಬರಗಳಿರ್ತಕ್ಕಂಥ ಟಿ ಶರ್ಟ್ಗಳನ್ನು ಹಾಕ್ಕೊಳ್ತಾರೆ. ಕಮಲಕ್ಕೆ ನಿಷ್ಠೆ ಇರ್ತಕ್ಕಂಥ ರಾಜಕೀಯ ಹುಡುಗರು ಎಲ್ಲ ಏನಿರ್ತಾರೆ, ವ್ಯಕ್ತಿಗಳೇನಿರ್ತಾರೆ, ಅದಕ್ಕೆ ಆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಪಡೀಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಸಾಮಗ್ರಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರಹಗಳನ್ನು ಆಧರಿಸಿದಂಥ ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಅವ್ರ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬರಲಿ, ಮತಗಳನ್ನು ಸೆಳೀತಕ್ಕಂಥ ಕೆಲಸವನ್ನು ಕೂಡ ಸಾರ್ವಜನಿಕರ ಗಮನ ಒಂದು ಕಡೆ ಸೆಳೆಯೋದಕ್ಕೂ ಕೂಡ ಇವೆಲ್ಲ ಭಾಳಷ್ಟು ಪೂರಕ ಆಗ್ತವೆ ಅನ್ನುವಂಥದ್ದು. JDS ನಡೆ ಅಭಿವೃದ್ಧಿ ಕಡೆ, ಹೀಗೆ ಆಯಾ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ಪಕ್ಷಗಳು ಪ್ರಿಯ ಆಗಿರ್ತಾವ, ಯಾವ ಪಕ್ಷದ ಕಡೆಗೆ ಜನರನ್ನು ವಾಲಿಸಬೇಕಾಗಿರ್ತತಿ, ಮತಗಳನ್ನು ಸೆಳಿಬೇಕಾಗಿರ್ತತಿ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಥರನಾದಂತಹ ಬರಗಳ ಇರ್ತಕ್ಕಂಥ ಟಿ ಶರ್ಟ್ಗಳನ್ನು ಹಾಕ್ಕೊಳ್ತಾರೆ. ಮಧ್ಯ ವಯಸ್ಕರು ಹಾಕಿಕೊಳ್ತಕ್ಕಂಥ ಟಿ ಶರ್ಟ್ ಮೇಲೆ ಎಂಥ ಬರಗಳನ್ನು ನಾವು ಗಮನಿಸ್ಬೋದು ಅಂಥೇಳಿ ನೋಡಿ. ಇಲ್ಲಿ ನಾಡು ಉಳಿಸಿ ನುಡಿ ಬೆಳೆಸಿ ನೋಡಿ, ಒಂದು ಉದ್ದೇಶ ಇದೆ, ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಅನೇಕ ಸಂದೇಶಗಳನ್ನು ಹೊತ್ತಂಥ ಟಿ ಶರ್ಟ್ಗಳಿವು. ಯಾಕಂದರೆ ವಯಸ್ಸಾಗಿದೆ, ಅವರಿಗೊಂದು ವಿವೇಚನೆ ಇದೆ, ಅವರಿಗೊಂದು ಚಿಂತನೆ ಇದೆ. ವಯಸ್ಸಾದಂತೆ ಬುದ್ಧಿ ಬರ್ತತಿ ಅಂತ ಬಹಳ ಸಹಜವಾದಂಥ ನಂಬಿಕೆ. ಹಾಗೆ ನಾಳಿನ ಭಾರತ, ಸ್ವಚ್ಛ ಭಾರತ, ಇಂಡಿಯಾ ಈಸ್ ಗ್ರೇಟ್, ಇಂಡಿಯನ್ಸ್ ಆರ್ ಗ್ರೇಟ್, ಈ ಥರನಾದಂತಹ ಸಂದೇಶಗಳನ್ನು ಹೊತ್ತಿರ್ತಕ್ಕಂಥ ಟಿ ಶರ್ಟ್ಗಳನ್ನು ನಾವೆಲ್ಲ ಹಾಕ್ಕೊಳ್ತೀವಿ ಅಂಥೇಳಿ. ಹೀಗೆ ವಯೋಮಾನಕ್ಕೆ ಸಂಬಂಧಪಟ್ಟಂತೆ, ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಮಾರ್ಕೆಟ್ಗಳನ್ನು ಅಥವಾ ಬೇರೆ ಬೇರೆ ಪಕ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನೇಕ ಇವತ್ತು ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಪಕ್ಷಗಳಿರ್ಬೋದು, ಈ ಟಿ ಶರ್ಟ್ಗಳನ್ನು ಬಳಸ್ಕೊಳ್ತಾ ಅದರ ಮೇಲೆ ಬೇರೆ ಬೇರೆ ಸಂದೇಶಗಳ ಇರ್ತಕ್ಕಂಥ ವಾಕ್ಯಗಳನ್ನು ಬರಿತಾ ಇಲ್ಲಿ ಅನೇಕ ವಯೋಮಾನದ ವ್ಯಕ್ತಿಗಳನ್ನು ಬಳಕೆ ಮಾಡ್ಕೊಳ್ತಾ ಅವ್ರೇನು ಮಾಡ್ತಾರೆ ಅಂದರೆ ಒಂದು ರೀತಿಯಲ್ಲಿ ಮಾರ್ಕೆಟು ಮಾಡ್ತಾರೆ, ತಮ್ಮ ಸ್ವಹಿತಾಸಕ್ತಿಯನ್ನು ಕೂಡ ಅವರು ಪೂರೈಸಿಕೊಳ್ತಾರೆ ಅನ್ನುವಂಥದ್ದು. ಹೀಗೆ ಟಿ ಶರ್ಟ್ ಅಂತ ನಮಗೆ ಸಹಜವಾಗಿ ಅನಿಸಿದರೂ ಕೂಡ ಅದರ ಮೇಲೆ ಬರಹಗಳು ಎಷ್ಟು ವಿಷಯದ ಮೇಲೆ ಬೆಳಕು ಚೆಲ್ತವ ಅನ್ನುವಂಥದ್ದನ್ನು ಇಲ್ಲಿ ಈ ಸಂಶೋಧನಾ ಕೃತಿಯಲ್ಲಿ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವಂಥದ್ದು. ಆಮೇಲೆ ಇನ್ನೂ ಒಂದು ಲೇಖನ ಇದೆ, ಆರಿಫ್ ರಾಜ ಕಾವ್ಯ. ಆರಿಫ್ ರಾಜ ಅವರು ಬರೆದಂಥ ಕಾವ್ಯದಲ್ಲಿ, ಆ ಕಾವ್ಯದಲ್ಲಿ ಬಳಸಿಕೊಂಡಂತಹ ಆ ಭಾಷೆ ಮತ್ತು ಆ ಕಾವ್ಯದ ಅಲ್ಲಿ ವಿಶೇಷವಾಗಿ ಆ ಪರಿಭಾಷೆಯ ಅಭಿವ್ಯಕ್ತಿ ಏನಿದೆ, ಅವರು ಭಾಷೆಯನ್ನು ಹೇಗೆ ದುಡಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್ ಅವರು ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ. ನವೋದಯ ಇರ್ಬೋದು, ನವ್ಯ ಕಾವ್ಯ ಇರ್ಬೋದು, ದಲಿತ ಬಂಡಾಯ ಇರ್ಬೋದು. ದಲಿತ ಬಂಡಾಯದಲ್ಲಿ 70-80ರ ದಶಕದಲ್ಲಿ ಬಂದಿರತಕ್ಕಂತಹ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ನಾವೇನು ಕರಿತೀವಿ, ಅಲ್ಲಿ ಅನೇಕ ಕವಿತೆಗಳನ್ನು ಕಟ್ಟೋದ್ರ ಮೂಲಕ ಇಡೀ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಒಂದು ಅತ್ಯಂತ ಪ್ರತಿರೋಧವನ್ನು ತೋರ್ತಕ್ಕಂಥ ಒಂದು ಕಾಲಘಟ್ಟ ಅದು. ಅವರ ಕವಿತೆಯ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಒದಿರ್ಲ, ಬಡಿರ್ಲ, ಕಡಿರ್ಲ ಆ ನನ್ನ ಮಕ್ಕಳನ್ನ, ಅವರ ಚರ್ಮ ಸುಲಿರ್ಲ ಅಂತ ಮಾತಾಡ್ತಾರೆ ಅವರು. ದೇವರು ಒಂದೇ ಅಂತಾರ, ಓಣಿಗೊಂದು ಗುಡಿ ಕಟ್ಟಿಸಿ ನಮ್ಮನ್ನು ದೂರ ಇಡ್ತಾರ, ಒಡಿರ್ಲ, ಇಕ್ರಲ, ಒದಿರ್ಲ ಅಂಥೇಳಿ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಲಾಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿ ಏಟಿಗೆ ಬಂತು 47ರ ಸ್ವಾತಂತ್ರ್ಯ. ದಲಿತರು ಬಂದರು ದಾರಿ ಬಿಡಿ, ದಲಿತರ ಕೈಗೆ ಅಧಿಕಾರ ಕೊಡಿ ಎನ್ನುವಂಥದ್ದು. ಅಂದರೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇಲ್ಲಿ ವಿಶೇಷವಾದಂತಹ ಒಂದು ತಮ್ಮದೇ ಆದಂಥ ಅಭಿವ್ಯಕ್ತಿಯಲ್ಲಿ ಒಂದು ಪರಿಭಾಷೆಯನ್ನು ಇಟ್ಟುಕೊಂಡು ಅವತ್ತು ದಲಿತ ಕವಿ ಅಂತ ಅಂದರೆ ದಲಿತ ಬಂಡಾಯ ಚಳುವಳಿಯ ಮುಂಚೂಣಿಯಲ್ಲಿ ಇರ್ತಕ್ಕಂಥ, ಅದಕ್ಕೆ ಪ್ರೇರಣೆಯಾಗ್ತಕ್ಕಂತಹ ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾವ್ಯ ಎಷ್ಟೆಲ್ಲ ಕೆಲಸ ಮಾಡ್ತು ಅಂತ ಅನ್ನೋದಕ್ಕೆ ನಾನು ಈ ಸಾಲುಗಳನ್ನು ಉಲ್ಲೇಖ ಮಾಡಿದೆ.
ಹಾಗೆ ಒಂದು ವಿಶೇಷವಾದಂಥ ಪರಿಭಾಷೆಯಲ್ಲಿ ಬಹಳಷ್ಟು ಜನ ಇವತ್ತು ಕಾವ್ಯವನ್ನು ಕಟ್ತಕ್ಕಂತಹ ಕೆಲಸದಲ್ಲಿದ್ದಾರೆ. ರಮೇಶ್ ಅರೋಲಿ ಅಂತವರು, ಚಿದಾನಂದ ಸಾಲಿ ಅಂತವರು, ವೀರಣ್ಣ ಮಡಿವಾಳ್ ಅಂತವರು, ಯಲ್ಲಪ್ಪ ಅಂತವರು, ಆಮೇಲೆ ಸುಬ್ಬು ಒಲಿಯಾರ್ ಅಂತವರು, ಪೀರ್ವಾಷ ಅಂತವರು, ಶ್ರೀದೇವಿ ಕೆರೆಮನೆ ಅಂತವರು, ಮಮತಾ ಅರಸೀಕೆರೆ, ಮಲ್ಲಿಕಾರ್ಜುನ ಗೌಡ ತೂಲಹಳ್ಳಿ ಅಂತವರು, ಅನಸೂಯ ಕಾಂಬಳೆ, ಆರಿಫ್ ರಾಜ, ಈ ಎಲ್ಲ ಅನೇಕ ಹೊಸ ತಲೆಮಾರಿನ ಕವಿಗಳನ್ನು ಒಂದು ವಿಶೇಷವಾದಂಥ ಪರಿಭಾಷೆಯಲ್ಲಿ ಕಾವ್ಯವನ್ನು ಕಟ್ತಕ್ಕಂಥದ್ದನ್ನು ನಾವೆಲ್ಲ ನೋಡಬಹುದು. ಹೀಗೆ ಇಲ್ಲಿ ವಿಶೇಷವಾಗಿ ಆರಿಫ್ ರಾಜರ ಕಾವ್ಯವನ್ನು ಕುರಿತು ಬಹಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ನನ್ನ ಎಲ್ಲ ಸುಂದರಿಯರು ಹಾಡದೆ ಹೀಗೆ ಹಾಳಾಗಿ ಹೋದರು, ದಯವಿಟ್ಟು ಕೋಗಿಲಿಗೆ ಹಾಡಲು ಹೇಳಿ ಅಂತ ಅವರ ಒಂದು ಕಾವ್ಯದ ಸಾಲು ಇದೆ. ನೋಡಿ, ಇಲ್ಲಿ ದೇವಲೋಕದ ಕನ್ಯೆಯರು ಎಷ್ಟು ಹಾದರತನ ಮಾಡಿದರೂ ಕೂಡ, ಎಷ್ಟು ಸೂಳಿಗಾರಿಕೆ ಮಾಡಿದರೂ ಕೂಡ ಅವರಿಗೆ ಕ್ಷಮೆ ಇದೆ, ಅವರನ್ನು ಅತ್ಯಂತ ಪೂಜ್ಯದಿಂದ ನಾವು ನೋಡ್ತೇವೆ. ಆದರೆ ಇಲ್ಲಿ ಹೊಟ್ಟೆಪಾಡಿಗಾಗಿ ತುಂಬ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂತಹ, ಯಾರೋ ಗಂಡಸರ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಈ ಸಮುದಾಯ ಏನಿದೆ, ಈ ಸಮುದಾಯ ಇಂಥದ್ದೊಂದು ಅಂದರೆ ಹಸಿವಿನ ಸಲುವಾಗಿಯೇ ಈ ಕೃತ್ಯಕ್ಕೆ ಇಳಿದಂಥ ಸಂದರ್ಭದಲ್ಲಿ ಸೆರೆ ಸಿಕ್ಕಂಥ ನಾವುಗಳೇನಿದ್ದೀವಲ್ಲ, ಇದರಿಂದ ಮುಕ್ತಿ ಆಗೋದು ಬೇಡವಾ? ಈ ಸಾಮಾಜಿಕ ವ್ಯವಸ್ಥೆ ಎಷ್ಟೊಂದು ಕ್ರೌರ್ಯವಾಗಿದೆ ಅನ್ನುವಂಥದ್ದನ್ನು ಈ ಕವಿತೆಯ ಸಾಲುಗಳು ಬಹಳ ಸೂಕ್ಷ್ಮವಾಗಿ ಈ ಸಾಮಾಜಿಕ ವ್ಯವಸ್ಥೆಯ ಐತಿಹಾಸಿಕ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅನೇಕ ಶೋಷಣೆಯ ಚಾರಿಗಳನ್ನು ಈ ಎರಡೇ ಸಾಲುಗಳು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಕಟ್ಟಿಕೊಡ್ತಾವ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಇಲ್ಲಿ ಜಾಜಿ ದೇವೇಂದ್ರಪ್ಪ ಸರ್ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ನಾನೊಂದು ಸಾರ್ವಜನಿಕ ಶೌಚಾಲಯ ಅಂತ ಇನ್ನೊಂದು ಕವಿತೆಯನ್ನು ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಆರಿಫ್ ರಾಜ ಅವರ ಕವಿತೆಯ ಕೆಲವು ಪ್ರಮುಖ ಸಾಲುಗಳನ್ನು ಬಹಳ ಚೆನ್ನಾಗಿದೆ. ನನ್ನ ಅಂಗಾಂಗಗಳ ಮೇಲಾದಷ್ಟು ಗಜನಿ ದಾಳಿ ಜಗದ ಯಾವ ಮಸೀದಿ ಮಂದಿರಗಳ ಮೇಲೂ ಆಗಲಿಲ್ಲ. ನಾನೊಮ್ಮೆ ಪಾರ್ಲಿಮೆಂಟು, ಇನ್ನೊಮ್ಮೆ ನ್ಯಾಯಾಲಯ, ನಾನು ಧರ್ಮ, ಮೊಗದೊಮ್ಮೆ ದೇವಾಲಯ, ನಾನು ದೇಶ, ಕೆಲವೊಮ್ಮೆ ಭಾಷೆ, ನಾನು ಹೆಣ್ಣು, ನಾನು ವೇಶ್ಯೆ ಅಂಥೇಳಿ. ನೋಡಿ, ಎಷ್ಟು ಸೂಕ್ಷ್ಮವಾದಂತಹ ಸಾಲುಗಳಿವೆಲ್ಲ. ನಮಗೆ ನೋಡುಗರಿಗೆ ಕೇಳುಗರಿಗೆ ಬಹಳ ಸಹಜವಾಗಿ ಅದೇನದು ಹೇಸಿಗೆ ಮಾಡ್ತಕ್ಕಂಥ ಸ್ಥಳ ಅಂತ ನಾವು ಅಂದ್ಕೊಳ್ತೀವಿ ಶೌಚಾಲಯ. ಆದರೆ ಒಬ್ಬ ಕವಿ ತನ್ನ ಸೂಕ್ಷ್ಮವಾದಂಥ ಸಂವೇದನಾ ಕ್ಷಿತಿಜದಲ್ಲಿ ಏನೆಲ್ಲ ಸಂಗತಿಗಳನ್ನು ಅನಾವರಣ ಮಾಡೋದಕ್ಕೆ ಆ ಸ್ಥಳ ಸಾಕ್ಷಿಯಾಗಬಲ್ಲದು, ಅದು ಪ್ರಭಾವ ಬೀರಬಲ್ಲದು ಅಂತ ಅನ್ನುವಂಥದ್ದಕ್ಕೆ ಇಲ್ಲಿ ಬರೆದಂಥ ಸಾಲುಗಳೇ ಬಹಳ ನಮಗೆ ಯಥೇಚ್ಛವಾಗಿ ಅನೇಕ ವಿಷಯಗಳಿಗೆ ಎಡೆ ಮಾಡಿಕೊಡ್ತಾವ ಅಂತ ಅನ್ನುವಂಥದ್ದು. ನನ್ನ ಅಂಗಾಂಗಗಳ ಮೇಲಾದಷ್ಟು ಗಜನಿ ದಾಳಿ ಜಗದ ಯಾವ ಮಸೀದಿ ಮಂದಿರಗಳ ಮೇಲೂ ಆಗಿಲ್ಲ. ನಾನೊಮ್ಮೆ ಪಾರ್ಲಿಮೆಂಟು, ಇನ್ನೊಮ್ಮೆ ನ್ಯಾಯಾಲಯ, ನಾನು ಧರ್ಮ, ಮುಗಿದೊಮ್ಮೆ ದೇವಾಲಯ, ನಾನು ದೇಶ, ಕೆಲವೊಮ್ಮೆ ಭಾಷೆ, ನಾನು ಒಮ್ಮೆ ಹೆಣ್ಣಾಗ್ತೀನಿ, ನಾನೊಮ್ಮೆ ವೇಶ್ಯ ಆಗ್ತೀನಿ ಅಂತ ಹೇಳ್ತಾರೆ ಅವರು. ಅಂದರೆ ಈ ಇಡೀ ಪರಿಭಾಷೆ ಇದೆಯಲ್ಲ, ಈ ವರ್ತಮಾನದ ರಾಜಕೀಯ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನಮಗೆ ಕಟ್ಟಿಕೊಡ್ತಕ್ಕಂಥದ್ದು. ಈ ಮನುಷ್ಯನ ಒಳಗಿರ್ತಕ್ಕಂಥ ಆಂತರ್ಯದ ಕೊಳಕೇನಿದೆ, ದೇಶ ಮತ್ತು ವ್ಯಕ್ತಿ ಎಷ್ಟು ಇವತ್ತು ಹೊಲಸು ನಾರ್ತಾ ಇದ್ದಾನ ಅಂತ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಸಾಲುಗಳಿವು. ಮನುಷ್ಯ ತನ್ನತನದ ನಿಜವನ್ನ ಶೌಚಾಲಯದಲ್ಲಿ ಬಹಳಷ್ಟು ಆರಾಮಾಗಿ ಬಿಚ್ಚಿಕೊಳ್ತಾನೆ. ಯಾಕಂದರೆ ಅದು ಏಕಾಂತವಾದಂಥ ಸ್ಥಳ, ಇಲ್ಲಿ ಯಾರೂ ನೋಡೋದಿಲ್ಲ ಅನ್ನುವಂಥ ಒಳಗಡೆ ಅದೊಂದು ಸೂಕ್ಷ್ಮ ಭಾವನೆ ಕೆಲಸ ಮಾಡ್ತಿರ್ತದೆ. ಹಾಗಾಗಿ ಅದೊಂದು ಭಯಾನಕವಾದಂಥ ಯೋಚನೆಗಳ ಲೋಕ ಅಂತ ನಾವು ಶೌಚಾಲಯವನ್ನು ಕರೀಬಹುದು. ಗೋಡೆಯ ಮೇಲೆ ವಿಚಿತ್ರ ಮನಸ್ಥಿತಿಯ ಚಿತ್ರ ಬರಹಗಳು ನಾವೆಲ್ಲ ಕಾಣ್ತೀವಿ. ಅವೆಲ್ಲ ಸಾಮಾಜಿಕ ವಿಕಾರಗಳ ಸಂಕೇತಗಳು ಅಂತಲೇ ನಾವು ಅನ್ಕೋಬೇಕಾಗತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಿತ್ರಗಳನ್ನು ಬಿಡಿಸ್ತಾರ, ಅಶ್ಲೀಲವಾದಂಥ ಬರಹಗಳನ್ನು ಬರೀತಾರ, ಅಶ್ಲೀಲವಾದಂಥ ಚಿತ್ರಗಳನ್ನು ಬರೆದು ಅದರ ಕೆಳಗಡೆ ಸಂಪರ್ಕಕ್ಕಾಗಿ ಮೊಬೈಲ್ ನಂಬರ್ಗಳನ್ನು ಬರೀತಾರ. ಅಂದರೆ ಈ ಎಲ್ಲ ಸಂಗತಿಗಳು ಕೂಡ ಸಮಾಜದ ವಿಕಾರಗಳಿಗೆ ಅವೆಲ್ಲ ಸಂಕೇತಗಳು. ಅವೆಲ್ಲ ಸಮಾಜ ಈ ಕ್ರೌರ್ಯ ವ್ಯವಸ್ಥೆಯೇ ಮತ್ತು ಹೆಣ್ಣನ್ನು ಶೋಷಣೆ ಮಾಡತಕ್ಕಂತಹ ಮನಸ್ಥಿತಿ ಏನಿದೆ, ಈ ಮನಸ್ಥಿತಿಗೆ ಅತ್ಯಂತ ಕನ್ನಡಿ ಹಿಡಿದಂತಹ ಅವೆಲ್ಲವೂ ಕೂಡ ಚಹರೆಗಳು ಮತ್ತು ಸಂಕೇತಗಳು ಅಂತಲೇ ನಾವು ಹೇಳಬಹುದು. ಇಂತಹ ಸೂಕ್ಷ್ಮವಾದಂತಹ ಕವಿತೆಗಳ ಮೂಲಕ ಇಡೀ ವರ್ತಮಾನ, ಇಡೀ ದೇಶ, ಒಬ್ಬ ವ್ಯಕ್ತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಎಷ್ಟೆಲ್ಲ ಕೆಟ್ಟು ಹೋಗಿದೆ ಅಂತ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾಗಿ ಈ ಕವಿತೆಯ ಸಾಲುಗಳು ಇಂಬು ಕೊಡ್ತಾವ ಅಂತ ಅನ್ನೋದನ್ನು. ಹಾಗೆಯೇ ಈ ಭಾಗದಲ್ಲಿ ಇನ್ನೂ ಕೆಲವು ವಿಶೇಷವಾಗಿ ಕಾವ್ಯವನ್ನು ಹೊಸ ಅಭಿವ್ಯಕ್ತಿಯಲ್ಲಿ ಕಟ್ತಕ್ಕಂಥ ಕವಿಗಳು ಕೂಡ ಇದ್ದಾರೆ. ಹೊಸ ತಲೆಮಾರಿನ ಕವಿಗಳು ನಾನು ಆಗಲೇ ಹೇಳಿದಂತೆ ಕೊಪ್ಪಳದ ಮಹೇಶ್ ಬಳ್ಳಾರಿ ಅವರು ಇರ್ಬೋದು, ನಮ್ಮ ಭಾಗ್ಯನಗರದ ಶೀಕಾ ಬಡಿಗೇರವರು ಇರ್ಬೋದು. ಇವರೆಲ್ಲರೂ ಕೂಡ
ಕಾವ್ಯವನ್ನು ಬಹಳಷ್ಟು ಆಸ್ವಾದಿಸಿ ಒಂದು ವಿಶೇಷವಾದಂಥ ತಮ್ಮದೇ ಆದಂಥ ಒಂದು ಅಭಿವ್ಯಕ್ತಿಯ ನೆಲೆಗಟ್ಟಿನಲ್ಲಿ ಒಂದು ಕಾವ್ಯ ಭಾಷೆಯನ್ನು ಬಳಸಿ ಕಾವ್ಯವನ್ನು ಬರೀತಾರ ಅನ್ನುವಂಥದ್ದು. ಹೀಗೆ ನಾವು ಇಲ್ಲಿ ಕಾವ್ಯದ ಸಾಲುಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ, ನಾನು ಆಗಲೇ ಹೇಳಿದಂತೆ ಇಲ್ಲಿ ಯಾರಿಗೆ ಒಂದು ಸಂಶೋಧನಾ ಚಿಕಿತ್ಸಕ ಬುದ್ಧಿ ಇರ್ತತಿ, ಅಂತಹ ತೀಕ್ಷ್ಣವಾದಂಥ ದೃಷ್ಟಿಕೋನ ಇರ್ತತಿ, ಅಂಥ ದೃಷ್ಟಿಕೋನ ಇದ್ದವರಿಗೆ ಮಾತ್ರ ಇಲ್ಲಿ ನಮಗೆ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಶಕ್ತಿ ಬರ್ತತಿ ಅಂತೇಳಿ. ಇನ್ನೊಂದು ಕವಿತೆ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಆರಿಫ್ ರಾಜಾ ಅವರು ಬರೆದಂಥದ್ದು. ನಾವಿಬ್ಬರು ಪ್ರೇಮಿಗಳು, ನಮಗೆ ಪ್ರೇಮಿಸಲು ಜಾಗ ಇಲ್ಲ, ನಮ್ಮನ್ನು ಜೈಲಿಗೆ ಹಾಕಿ ಅಂತ ಬರೀತಾರವರು. ನೋಡಿ, ಅಂದರೆ ನಾವಿಬ್ಬರು ಪ್ರೇಮಿಗಳು, ನಮಗೆ ಪ್ರೇಮಿಸಲು ಜಾಗ ಇಲ್ಲ ಇಲ್ಲಿ, ಅದಕ್ಕೆ ನಮ್ಮನ್ನು ಜೈಲಿಗೆ ಹಾಕಿ ಅಂತ. ಹಿಂಗೆ ನಾವು ಹೊರಗಡೆ ನಿಂತು ಮಾತಾಡಿದರೆ ಇವನೇನ್ಲೇ ಹುಚ್ಚ, ಇವನಿಗೆ ಯಾಕೆ ಜಾಗ ಇಲ್ಲಲ್ಲೇ, ಬೇಕಾದಷ್ಟು ಜಾಗ ಐತಿ, ಬೇಕಾದಷ್ಟು ಗುಡಿ ಗುಂಡಾರ ಮಸೀದಿ ಮಂದಿರಗಳದಾವ, ಬೇಕಾದಂಗೆ ಹೋಗಿ ಅಡ್ಡಾಡಬಾರ್ಲೆ ಅಂತ ನಾವು ಅಂತೀವಿ ಅಷ್ಟೇ. ಆದರೆ ಇಲ್ಲಿ ಈ ಸಾಲುಗಳ ಹಿಂದ್ಗಡೆ ಇರತಕ್ಕಂತಹ ಬಹಳ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರ ಹೆಸರು ಹೇಳಿ, ಧರ್ಮದ ಹೆಸರು ಹೇಳಿ, ಜಾತಿಯ ವಿಷಬೀಜಗಳ ಕ್ರೂರ ಒಂದು ಮುಖವಾಡವನ್ನ ಇಲ್ಲಿ ಅನಾವರಣಗೊಳಿಸ್ತಕ್ಕಂಥ ಸಾಲುಗಳಿವೆಲ್ಲ. ಮರ್ಯಾದೆಗೇಡು ಹತ್ಯೆ ಅಂತ ನಾವೆಲ್ಲ ಕರಿತೇವೆ. ಇತ್ತೀಚೆಗೆ ಬಹಳಷ್ಟು ಅದು ಪ್ರಚಲಿತ ಇದೆ. ಇವತ್ತು ಉತ್ತರ ಭಾರತದ ಅನೇಕ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ದಕ್ಷಿಣ ಭಾರತದ ಅನೇಕ ಹಳ್ಳಿಗಳಲ್ಲೂ ಕೂಡ ಇವತ್ತು ಮರ್ಯಾದೆ ಹತ್ಯೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕೋಮಿನ ಹುಡುಗಿ ಇನ್ನೊಂದು ಕೋಮಿನ ಹುಡುಗನನ್ನ ಮದುವೆಯಾದಾಗ ಅಲ್ಲಿ ಸಂಘರ್ಷಗಳು ಏರ್ಪಟ್ಟು ಹುಡುಗಿಯನ್ನು ಹತ್ಯೆ ಮಾಡ್ತಕ್ಕಂಥ, ಹುಡುಗನನ್ನು ಹತ್ಯೆ ಮಾಡ್ತಕ್ಕಂಥ ಅನೇಕ ವಿಚಾರಗಳನ್ನು ನಾವು, ಅನೇಕ ಸಂಗತಿಗಳನ್ನು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಅಂತಹ ಒಂದು ವಿಶೇಷವಾದಂತಹ ಹೊಸ ಪರಿಭಾಷೆಯ ನೆಲೆಗಟ್ಟಿನಲ್ಲಿ ಕಾವ್ಯ ಕಟ್ಟುಕೊಡ್ತಕ್ಕಂಥ ಶಕ್ತಿ ಇಲ್ಲಿ ಆರಿಫ್ ರಾಜಾ ಅವರ ಕವಿತೆಗಳಲ್ಲಿ ನಾವು ಕಾಣಬಹುದು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅವರ ಕವಿತೆಯ ಅನೇಕ ಸಾಲುಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಓದುಗರಿಗೆ ಬಹಳಷ್ಟು ಎಚ್ಚರಿಸ್ತಾರೆ. ಈ ಥರದೊಂದು ಬರವಣಿಗೆ ಸಾಮಾಜಿಕ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ನಮ್ಮ ಬರವಣಿಗೆ, ನಮ್ಮ ಓದು ಅದು ಮುಂದುವರಿಬೇಕು ಅನ್ನುವಂತಹ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೇಳ್ತಾ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಆ ಕವಿತೆಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ್ ಅವರ ಕಾದಂಬರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಲೇಖನ ಇದೆ ಇಲ್ಲಿ, ಗ್ರಾಮ ಜಗತ್ತಿನ ಸ್ತ್ರೀ ಸಂಕತನ ಅಂತ ಹೇಳಿ. ಅಂದರೆ ಇಡೀ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಬರಿತಾ ಇದ್ರು ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ ಅಂತ ಹೇಳಿ. ಭಾಳ ಹಿರಿಯರು, ಅವರು ಕಾದಂಬರಿಕಾರರು. ಇವತ್ತು ರಾವ್ ಬಹದ್ದೂರ್ ಅಂತವ್ರನ್ನ, ಜಯತೀರ್ಥ ಅಂತವ್ರನ್ನ, ರಾಜಪುರೋಹಿತರಂತವ್ರನ್ನ, ಸತ್ಯಕಾಮರಂತಹ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಲ್ಲಿ, ಗ್ರಾಮ ಜಗತ್ತಿನ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿಯಲ್ಲಿ, ಆ ಸಂಸ್ಕೃತಿಯ ಅನಾವರಣ ಮಾಡ್ತಕ್ಕಂತಹ, ಜೀವನ ಅನುಭವ ಇರ್ತಕ್ಕಂತಹ ದಟ್ಟವಾದಂಥ ಗ್ರಾಮೀಣ ಹಿನ್ನೆಲೆಯಲ್ಲಿ ಪಾತ್ರಗಳನ್ನು, ಕೌಟುಂಬಿಕ ಸಂಬಂಧಗಳನ್ನು ಕಾದಂಬರಿಗಳ ಮುಖಾಂತರ, ಪಾತ್ರಗಳ ಮುಖಾಂತರ ಓದುಗರನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಈ ಎಲ್ಲರಿಗೂ ಇತ್ತು. ಅಂತಹ ವಿಶೇಷವಾದಂಥ ಶಕ್ತಿ, ಅಂತ ವಿಶೇಷವಾದಂಥ ಕಾದಂಬರಿಕಾರ ಅಂತ ಹೇಳಿದರೆ ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ ಅವರು. ಅವರದೊಂದು ಇಲ್ಲಿ ಕಾದಂಬರಿಯಲ್ಲಿ ಒಂದು ವಿಶಿಷ್ಟವಾದಂಥ ಪಾತ್ರವನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಒಬ್ಬ ಹೆಣ್ಮಗಳು, ಆಕೆ ಹೆಸರು ನೀಲಗಂಗಾ ಅಂತೇಳಿ, ಹಳ್ಳಿಯಲ್ಲಿ ಬೆಳೀತಾಳ. ಹಳ್ಳಿಯ ಎಲ್ಲ ಸಂಸ್ಕೃತಿಯನ್ನು ಮೈತಾಳಿಕೊಂಡು ಮೈದುಂಬಿಕೊಂಡು ಬೆಳೆದಂಥ ಒಬ್ಬ ಹೆಣ್ಣು ಮಗಳು, ತನ್ನದೇ ಆದಂಥ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಬೆಳೀತಕ್ಕಂಥ ಒಬ್ಬ ಹೆಣ್ಣುಮಗಳು. ಇಲ್ಲಿ ಒಬ್ಬ ಹುಡುಗ ಪಂಚಯ್ಯ ಅಂಥೇಳಿ ಬಹಳ ಜಾಣ, ತುಂಬ ಚೆನ್ನಾಗಿ ಓದ್ಕೊಳ್ತಾನ, ಆತನಿಗೆ ನೌಕರಿ ಕೂಡ ಸಿಗ್ತತಿ. ಆತ ಬರಹಗಾರ ಆಗ್ತಾನ, ಭಾಳ ದೊಡ್ಡ ಕವಿ ಆಗ್ತಾನ, ಹೆಸರು ಮಾಡ್ತಾನ, ಕೀರ್ತಿನೂ ಬರ್ತತಿ. ಧಾರವಾಡದಂಥ ಒಂದು ದೊಡ್ಡ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗ್ತಾನ. ಅದಕ್ಕಿಂತ ಮುಂಚೆ ಹಳ್ಳಿಯಲ್ಲಿ ಈ ಹುಡುಗನನ್ನ ಮತ್ತು ಈ ಹುಡುಗಿಯ ನಡುವೆ ಈ ಹುಡುಗನ ಜೊತೆ ಸಲಿಗೆ ಬೆಳೀತೈತಿ. ಯಾರಿಗೆ? ನೀಲಗಂಗಾ ಅನ್ನುವಂಥ ಈ ಹೆಣ್ಣು ಮಗಳಿಗೆ ಸಲಿಗೆ ಬೆಳೆದಾಗ ಅದು ಪ್ರೀತಿಗೆ ತಿರುಗಿ ದೇಹ ಸಂಪರ್ಕವೂ ಕೂಡ ಆಗಿಬಿಡ್ತತಿ. ಆಕೆ 3 ತಿಂಗಳ ಗರ್ಭಿಣಿ ಕೂಡ ಆಗಿಬಿಡ್ತಾಳ. ಈತ ಕೆಲಸ ಸಿಕ್ಕ ತಕ್ಷಣ ಧಾರವಾಡದಾಗ ನೆಲೆಸ್ತಾನ. ಭಾಳಷ್ಟು ದೊಡ್ಡ ಕೀರ್ತಿ ಇರ್ತತಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಯ್ಯ ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ಸಮಾಜ ಒಪ್ಪಲ್ಲ. ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಕೂಡ ಒಪ್ಪದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ತಂದೆ ಕೈ ಹೊತ್ತು ಕೂತು ಬಿಡ್ತಾನ, ಮಗಳಿಗೆ ಹಿಂಗೆ ಆಯ್ತಲ್ಲ ಅಂಥೇಳಿ. ಯಾರ ಹತ್ರ ನ್ಯಾಯ ಕೇಳಬೇಕಂತೇಳಿ ಪಂಚಾಯಿತಿ ಕಟ್ಟಿಗೆ ಎಲ್ಲ ಹಿರಿಯರನ್ನು ಕರೆಸಿ ಮಗಳನ್ನ ಒಂದು ಕಡೆ ನಿಲ್ಲಿಸಿ ಭಾಳ ದೈನ್ಯ ಸ್ಥಿತಿಯಿಂದ ಕೈ ಮುಗಿದು ಕೇಳ್ಕೊಳ್ತಾನೆ, ಇದಕ್ಕೆಲ್ಲ ಪಂಚಯ್ಯ ಕಾರಣ, ನನ್ನ ಮಗಳು ಈಗ 3 ತಿಂಗಳು ಗರ್ಭಿಣಿಯಾಗಿದ್ದಾಳೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂಥೇಳಿ.
ಆಗ ಊರಿನ ಎಲ್ಲ ಗ್ರಾಮಸ್ಥರು ಕುಹಕದಿಂದ ಈತನ ಮಾತುಗಳನ್ನು ನಿರಾಕರಿಸ್ತಾರೆ. ಇಂಥದಕ್ಕೆಲ್ಲ ಆತ ಕಾರಣ ಅಲ್ಲ ಅಂತ ಹೇಳಿ ಸಾರಾಸಗಟಾಗಿ ತಿರಸ್ಕರಿಸಿ ಅವಮಾನ ಮಾಡಿ ಅವರನ್ನು ಮನೆಗೆ ಕಳಿಸಿಬಿಡ್ತಾರೆ. ಅವಮಾನ ತಾಳಲಾರ್ದನೆ ಪಾಪ ಆತ ಗಿಡಕ್ಕೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾನೆ. ನೀಲ್ಗಂಗಮ್ಮ ಅಂತ ಏನು ಈ ಹೆಣ್ಣುಮಗಳದಳಲ್ಲ ಅವ್ರ ತಂದೆ, ಬಹಳಷ್ಟು ಜೀವನ ಕಷ್ಟ ಆಗಿಬಿಡ್ತತಿ. ಆಗ ಇಲ್ಲಿ ಪಂಚಾಯ ಅನ್ನುವಂಥ ಧಾರವಾಡದಲ್ಲಿ ಇರೋ ವ್ಯಕ್ತಿ ಒಬ್ಬ ಡಾಕ್ಟರ್ನ ಮದುವೆ ಆಗ್ತಾನೆ. ಆಕೆಗೆ ವಿಷಯ ಹೇಗೋ ತಿಳಿತೈತಿ. ತಿಳಿದ ಮೇಲೆ ಈತ ಪಂಚಾಯ ಯಾವುದೋ ಒಂದು ಸಾಹಿತ್ಯಿಕ ಕೆಲಸಕ್ಕೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಪಂಚಾಯಿನ ಹೆಂಡತಿ ನೇರವಾಗಿ ಹಳ್ಳಿಗೆ ಬಂದು ಈ ನೀಲ್ಗಂಗಮ್ಮನ್ನ ಭೇಟಿಯಾಗಿ ಆಕೆಗೆ ನ್ಯಾಯ ಒದಗಿಸಿಕೊಡ್ತಾಳ. ನಂತರದಲ್ಲಿ ಆಕೆ ಸಂಸಾರವನ್ನು ತ್ಯಜಿಸಿ ಬೇರೆ ತನ್ನದೇ ಆದಂಥ ಒಂದು ಜೀವನಕ್ಕೆ ಕಾಲಿಡ್ತಾಳ. ಕತೆ ಹೀಗೆ ಮುಂದುವರೆದು ಮುಕ್ತಾಯ ಆಗಿಬಿಡ್ತತಿ. ಆಗ ಆ ಹೆಣ್ಣು ಮಗಳು ಅನುಭವಿಸ್ತಕ್ಕಂಥ ನೋವು, ಯಾತನೆ, ಆ ಸಮಾಜಕ್ಕೆ ಸಮಾಜ ಆಕೆಗೆ ಅಂಟಿಸಿದಂಥ ಕಳಂಕ ಇದೆಯಲ್ಲ, ಆ ಎಲ್ಲ ಕಳಂಕಗಳನ್ನು ಮತ್ತು ಗ್ರಾಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಆ ಹೆಣ್ಣಿನ ಸಂಕಟ, ನೋವು, ತಲ್ಲಣಗಳನ್ನು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಡ್ತಕ್ಕಂತಹ ಪ್ರಯತ್ನ ಕಾದಂಬರಿಕಾರರು ಮಾಡಿದಾಗಲೂ ಕೂಡ ಆ ಎಲ್ಲ ಸೂಕ್ಷ್ಮವಾದಂಥ ಪಾತ್ರಗಳನ್ನು ಬಹಳ ವಿಶೇಷವಾದಂತಹ ಭಿನ್ನವಾದಂಥ ದೃಷ್ಟಿಕೋನದಲ್ಲಿ ಇಲ್ಲಿ ಓದುಗರ ಮುಂದೆ ಇಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ಹಿರಿಯರಾದಂತಹ ಬರಹಗಾರರಾದಂಥ ಚಿಂತಕರಾದಂಥ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್ ಅವರು ಮಾಡ್ತಾರ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಅಂದರೆ ಇನ್ನೂ ಸುಮಾರು ಲೇಖನಗಳಿವೆ. ಅವೆಲ್ಲವೂ ಲೇಖನಗಳು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಿ ಅಥವಾ ನಮ್ಮದೇ ಆದಂತಹ ಒಂದು ಅರ್ಥೈಸುವಿಕೆ ಹಿನ್ನೆಲೆಯಲ್ಲಿ ನಿಮ್ಮ ಎದುರಿಗೆ ಹೇಳ್ತಕ್ಕಂಥ ಸಂಗತಿಗಳೇ ಹೌದು. ಸಮಯದ ಒಂದು ಚೌಕಟ್ಟಿರೋದ್ರಿಂದ ಇಲ್ಲಿಗೆ ಈ ಪುಸ್ತಕದ ಪರಿಚಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹಿರಿಯರಾದಂಥ ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರು ಹೊಸ ತಲೆಮಾರಿಗೆ ಒಂದು ಹೊಸ ಪ್ರಜ್ಞೆ ಮತ್ತು ಅರಿವನ್ನು ಮೂಡಿಸ್ತಾ ಇನ್ನೂ ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನೇಕ ಒಂದು ವಿಶಿಷ್ಟವಾದಂತಹ ಸಾಹಿತ್ಯವನ್ನು ಕೃತಿಗಳ ಮೂಲಕ ನೀಡಲಿ. ಆ ಸಾಹಿತ್ಯವನ್ನು ಇನ್ನಷ್ಟು ಸಾಹಿತ್ಯ ಕ್ಷೇತ್ರವನ್ನು ಇನ್ನಷ್ಟು ಶ್ರೀಮಂತಗೊಳಿಸಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿಗೆ ಈ ಪುಸ್ತಕದ ಪರಿಚಯವನ್ನು ಮುಕ್ತಾಯ ಮಾಡ್ತಾ ಮತ್ತೆ ಹೊಸ ಪುಸ್ತಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ವಿರಾಮ. ನಮಸ್ಕಾರ.